ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜಿಯೋಗ್ರಫಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ. ಜಿಯೋಗ್ರಫಿ ಸಬ್ಜೆಕ್ಟ್ ಇಂದ ಪ್ರತಿ ಎಕ್ಸಾಮ್ಸಲ್ಲೂ ಒಂದು 10 ಕ್ವಶನ್ಸ್ ಆದರೂ ಬಂದೇ ಬರುತ್ತೆ. ಅದರಲ್ಲಿ ಒಂದು 5 to 8 ಕ್ವಶನ್ಸ್ ತುಂಬ ಬೇಸಿಕ್ ಕ್ವಶನ್ಸ್ ಇರುತ್ತೆ. ನಾವು ಕರೆಕ್ಟಾಗಿ ರಿವಿಷನ್ ಮಾಡಿ ಪ್ರಾಪರಾಗಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳನ್ನೆಲ್ಲ ಎನಲೈಸ್ ಮಾಡಿದರೆ ನಾವು ಈಸಿಯಾಗಿ ಒಂದು 5 to 8 ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಜಿಯೋಗ್ರಫಿಯಲ್ಲಿ ಸ್ಟಡಿ ಮಾಡ್ತಾ ಹೋದರೆ ಅದನ್ನು 4 ಪಾರ್ಟ್ ಆಗಿ ಸ್ಟಡಿ ಮಾಡ್ತೀವಿ. ಫಿಸಿಕಲ್ ಜಿಯೋಗ್ರಫಿ ಅಂದರೆ ಫಿಸಿಕಲ್ ಫೀಚರ್ಸ್ ಲೈಕ್ ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟ್ ಬಗ್ಗೆ, ಓಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಂಡಿಯನ್ ಜಿಯೋಗ್ರಫಿ ಅಂತ ಬಂದರೆ ಇಂಡಿಯನ್ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಮೌಂಟೇನ್ಸ್, ಪ್ಲಾಟ್ಯೂಸ್, ಪ್ಲೇನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮತ್ತು ಯಾವ ಥರ ಕ್ಲೈಮೇಟ್ ಇದೆ ಇಂಡಿಯಾದಲ್ಲಿ, ಯಾವ ಥರ ಸಾಯಿಲ್ ಇದೆ, ಯಾವ ಥರ ಕ್ರಾಪ್ಸ್ ಬೆಳಿತೀವಿ, ಯಾವ ಥರ ಫಾರೆಸ್ಟ್ ಇದೆ, ರಿವರ್ಸ್ ಬಗ್ಗೆ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಹ್ಯೂಮನ್ ಜಿಯೋಗ್ರಫಿ ಅಂತ ಬಂದರೆ ಪಾಪ್ಯುಲೇಷನ್ ರಿಲೇಟೆಡು, ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೇನು, ಮತ್ತು ಯಾವ ಥರ ಸೆಟಲ್ಮೆಂಟ್ ಇದೆ, ಮತ್ತು ಯಾವ ಥರ ಜಾಬ್ಸ್ ಇದೆ, ಮಿನರಲ್ಸ್ ಬಗ್ಗೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇನ್ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ನಾವು ಮ್ಯಾಪಿಂಗ್ ರಿಲೇಟೆಡ್ ಸ್ಟಡಿ ಮಾಡ್ತೀವಿ. ನಿಮಗೆಲ್ಲ ಗೊತ್ತು, ಪ್ರತಿ ಎಕ್ಸಾಮಲ್ಲೂ ಇವಾಗ 1-2 ಕ್ವಶನ್ಸ್ ಮ್ಯಾಪಿಂಗಲ್ಲಿ ಬರುತ್ತೆ. ಇವಾಗ ಯಾವ ಟಾಪಿಕ್ ನ್ಯೂಸಲ್ಲಿದೆ ಅದರ್ ರಿಲೇಟೆಡ್ ಜಿಯೋಗ್ರಫಿಕಲ್ ಫೀಚರ್ಸ್ ಲೈಕ್ ಲ್ಯಾಂಡ್ ಫಾರ್ಮ್ಸ್, ಲೈಕ್ ಮೌಂಟೇನ್ಸ್ ಬಗ್ಗೆ, ರಿವರ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದನ್ನು ನಾವು ಮ್ಯಾಪಿಂಗಲ್ಲಿ ನೋಡೋಣ. ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದರೆ ಅದರಲ್ಲಿ ಮತ್ತೆ 3 ಪಾರ್ಟ್ಸ್ ಇದೆ. ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಫಸ್ಟ್ ಪಾರ್ಟು ಜಿಯೋಮಾರ್ಫಾಲಜಿ. ಜಿಯೋಮಾರ್ಫಾಲಜಿ ಅಂದರೆ ನಾವು ಲ್ಯಾಂಡ್ ಫಾರ್ಮ್ಸ್, ಅರ್ತ್ ಮೇಲೆ ಯಾವ್ಯಾವ ಥರ ಲ್ಯಾಂಡ್ ಫಾರ್ಮ್ಸ್ ಫಾರ್ಮಿಂಗ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಕ್ಲೈಮೆಟೋಲಜಿ ಅಂದರೆ ಕ್ಲೈಮೇಟ್ ರಿಲೇಟೆಡು, ಮತ್ತು ಯಾವ ಥರ ವೆದರ್ ಇದೆ ಅದನ್ನೆಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್ ಯಾವ್ಯಾವ್ದಿದೆ ವರ್ಲ್ಡಲ್ಲಿ ಅದನ್ನೆಲ್ಲ ಸ್ಟಡಿ ಮಾಡ್ತೀನಿ. ಓಷನೋಗ್ರಫಿ ಅಂದರೆ ಓಷನ್ನಲ್ಲಿ ಯಾವ ಥರ ಫಿಸಿಕಲ್ ಫೀಚರ್ಸ್ ಇದೆ ಅದನ್ನು ನೋಡ್ತೀವಿ. ಮತ್ತು ಟೆಂಪ್ರೇಚರ್ ವೇರಿ ಹೆಂಗಾಗುತ್ತೆ, ಸಲಿನಿಟಿ ವೇರಿ ಹೆಂಗಾಗುತ್ತೆ ರಿವರ್ ಓಷನಲ್ಲಿ, ಅದನ್ನು ಓಷನೋಗ್ರಫಿಯಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಜಿಯೋಗ್ರಫಿ ಅಂತ ನೋಡಿದರೆ ಫಸ್ಟ್ ತಿಳ್ಕೊಬೇಕಂದ್ರೆ ಯೂನಿವರ್ಸ್ ಹೆಂಗೆ ಫಾರ್ಮೇಷನ್ ಆಯಿತು ಅಂತ. ಈಗ ಯೂನಿವರ್ಸ್ ಫಾರ್ಮೇಷನ್ ಬಗ್ಗೆ ತುಂಬ ಥೇರೀಸ್ ಇದೆ. ಬಟ್ ಎವಿಡೆನ್ಸಿಂದ ಇಲ್ಲಿವರೆಗೂ ಪ್ರೂವ್ ಆಗಿರೋ ಥೇರಿ ಬಿಗ್ ಬ್ಯಾಂಗ್ ಥೇರಿ. ಬಿಗ್ ಬ್ಯಾಂಗ್ ಥೇರಿಯನ್ನು ಪ್ರೆಸೆಂಟ್ ಮಾಡಿರೋರು ಜಾರ್ಜ್ ಲೆಮಾತ್ರೆ. ಅವ್ರು ಹೇಳ್ತಾರೆ ಸುಮಾರು 13.8 ಬಿಲಿಯನ್ ಇಯರ್ಸ್ ಎಗೋ ಒಂದು ಬ್ಯಾಂಗ್ ಆಯಿತು, ಒಂದು ಎಕ್ಸ್ಪ್ಲೋಷನ್ ಆಯಿತು, ಅಲ್ಲಿಂದನೇ ನಮಗೆ ಯೂನಿವರ್ಸ್ ಫಾರ್ಮ್ ಆಯಿತು ಅಂತ ಹೇಳ್ತಾರೆ. ಅವರು ಈ ಪಾಯಿಂಟನ್ನು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಈ ಪಾಯಿಂಟಲ್ಲಿ, ಒಂದೇ ಪಾಯಿಂಟಲ್ಲಿ ಎಲ್ಲ ಗ್ಯಾಲಕ್ಸೀಸು, ಸ್ಟಾರ್ಸು ಅಷ್ಟು ಇರೋ ಡೆನ್ಸಿಟಿ ಇರೋ ಕಾರಣ ಅದು ಇನ್ಫೈನೈಟ್ ಡೆನ್ಸಿಟಿ ಇದೆ. ಎಲ್ಲ ಹತ್ರ ಇರೋ ಕಾರಣ ಅದು ಟೆಂಪ್ರೇಚರು ಇನ್ಫೈನೈಟ್ ಟೆಂಪ್ರೇಚರ್ ಇದೆ. ಯಾವಾಗ ಅದು ಎಕ್ಸ್ಪ್ಲೋಷನ್ ಆಗುತ್ತೋ, ಬ್ಯಾಂಗ್ ಆಗುತ್ತೋ, ಆವಾಗ ಆ ಪಾಯಿಂಟು ಎಕ್ಸ್ಪಾಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪಾಯಿಂಟಿಂದನೇ ನಮಗೆ ಮೋಸ್ಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಲೈಕ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್, ಫೋಟಾನ್ಸ್ ಫಾರ್ಮ್ ಆಯಿತು. ಸುಮಾರು 300 ಮಿಲಿಯನ್ ಇಯರ್ಸ್ ಆದಮೇಲೆ ಎಟ್ ಸರ್ಟನ್ ಟೆಂಪ್ರೇಚರ್ ಇದು ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಮತ್ತು ಎಲೆಕ್ಟ್ರಾನ್ಸು ಕಂಬೈನ್ ಆಗಿ ಆಟಮ್ ಫಾರ್ಮ್ ಆಗುತ್ತೆ.
ಫಸ್ಟ್ ಆ ಥರ ಫಾರ್ಮ್ ಆಗಿದ್ದೆ ಹೈಡ್ರೋಜನ್ ಮತ್ತು ಹೀಲಿಯಂ. ಹೈಡ್ರೋಜನ್ ಹೀಲಿಯಂ ಕ್ಲೌಡ್ಸ್ ಅಂತ ಕರಿತೀವಿ. ಇದೇ ನಾವು ನೆಬುಲಾ ಅಂತ ಕರಿತೀವಿ ಮುಂದೆ. ಇದರಿಂದನೇ ನಮಗೆ ಸ್ಟಾರ್ಸು, ಪ್ಲಾನೆಟು, ಗ್ಯಾಲಕ್ಸೀಸ್ ಎಲ್ಲ ಫಾರ್ಮ್ ಆಗುತ್ತೆ. ಈ ಥಿಯರಿನ ಪ್ರೂವ್ ಮಾಡೋಕ್ಕೆ ಕೆಲವು ಎವಿಡೆನ್ಸ್ನ ಪ್ರೆಸೆಂಟ್ ಮಾಡಿದರು. 3 ಎವಿಡೆನ್ಸ್ ಇದೆ. ಒಂದು ರೆಡ್ ಶಿಫ್ಟ್ ಥಿಯರಿ, ಕಾಸ್ಮಿಕ್ ಮೈಕ್ರೋವೇವ್ ರೇಡಿಯೇಷನ್, ಗ್ರಾವಿಟೇಷನಲ್ ವೇವ್ ಅಂತ. ರೆಡ್ ಶಿಫ್ಟ್ ಥಿಯರಿಯನ್ನು ಪ್ರೆಸೆಂಟ್ ಮಾಡಿರೋರು ಎಡ್ವಿನ್ ಹರ್ಬನ್ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗ್ಯಾಲಕ್ಸಿನ ಅಬ್ಸರ್ವ್ ಮಾಡ್ತಾರೆ. ಅದರಿಂದ ಬ್ಲೂ ಕಲರ್ ಲೈಟ್ ಅವ್ರಿಗೆ ಕಾಣಿಸುತ್ತೆ. ಬಟ್ ಆಫ್ಟರ್ ಸಮ್ ಇಯರ್ಸ್ ಅವರಿಗೆ ರೆಡ್ ಕಲರ್ ಲೈಟ್ ರೀಚ್ ಆಗುತ್ತೆ. ಇದು ಯಾಕಾಗುತ್ತೆ ಅಂತ ನೋಡ್ತಾ ಹೋದಾಗ ನಮಗೆಲ್ರಿಗೂ ಗೊತ್ತು, ವಿಸಿಬಲ್ ಲೈಟಲ್ಲಿ 7 ಕಲರ್ಸ್ ಇದೆ. ವಿಬ್ರಿಯಾರ್ ಅಂತ ಕರಿತೀವಿ. ವೈಲೆಟ್ ಕಲರಿಂದ ರೆಡ್ ಕಲರ್ ಬಂದಂಗೆ ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಡಿಕ್ರೀಸ್ ಆಗುತ್ತೆ. ಇಲ್ಲೇನಾಗ್ತಿದೆ, ಬ್ಲೂ ಕಲರಿಂದ ರೆಡ್ ಕಲರಿಗೆ ಶಿಫ್ಟ್ ಆಗ್ತಿದೆ. ಸೊ ಇದನ್ನು ನಾವು ರೆಡ್ ಶಿಫ್ಟ್ ಅಂತ ಕರಿತೀವಿ. ಅಂದರೆ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ, ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಎನರ್ಜಿ ಕಡಿಮೆ ಆಗ್ತಿದೆ. ಸೊ ಈ ಥಿಯರಿ ಪ್ರಕಾರ ಬಿಗ್ ಬ್ಯಾಂಗ್ ಆಗಿದೆ, ಅಂದರೆ ಒಂದು ಪಾಯಿಂಟಿಂದ ಎಕ್ಸ್ಪಾಂಡ್ ಆಗಿದೆ, ಎಕ್ಸ್ಪಾಂಡ್ ಆದಂಗೆ ಎನರ್ಜಿ ಕಡಿಮೆ ಆಗ್ತಿದೆ. ಅದಕ್ಕೆ ನಮ್ಗೆ ರೆಡ್ ಕಲರ್ ಲೈಟ್ ರೀಚ್ ಆಗ್ತಿದೆ ಆ ಗ್ಯಾಲಕ್ಸಿಯಿಂದ ಅಂತ ಇವರು ಪ್ರೂವ್ ಮಾಡ್ತಾರೆ. ಮೈಕ್ರೋವೇವ್ ರೇಡಿಯೇಷನ್, ಕಾಸ್ಮಿಕ್ ಮೈಕ್ರೋವೇವ್ ರೇಡಿಯೇಷನ್ ಅಂದರೆ ಏನು ಅಂದರೆ, ಇದು ಫೋಟಾನ್. ಯಾವಾಗ ನಮಗೆ ಯೂನಿವರ್ಸ್ ಬಿಗ್ ಬ್ಯಾಂಗ್ ಆಯಿತು, ಯೂನಿವರ್ಸ್ ಫಾರ್ಮೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿಂದ ನಮಗೆ ಬಂದಿರೋ ಈ ಫೋಟಾನು ಯಾವಾಗ ಈಗ ಅರ್ತಿಗೆ ರೀಚ್ ಆದಾಗ ಈ ಫೋಟಾನ್ ಬಗ್ಗೆ ಸ್ಟಡಿ ಮಾಡಿದಾಗ ನಾವು 13 ಬಿಲಿಯನ್ ಇಯರ್ ಎಗೋ ಏನಾಯಿತು, ಬಿಗ್ ಬ್ಯಾಂಗ್ ಆಗಿರೋದು ಹೆಂಗೆ ಅಂತ ತಿಳ್ಕೊಳ್ಳೋಕ್ಕೆ ಸೈಂಟಿಸ್ಟ್ ಟ್ರೈ ಮಾಡ್ತಿದ್ದಾರೆ. ಗ್ರಾವಿಟೇಷನಲ್ ವೇವ್ ಅಂದರೆ, ಗ್ರಾವಿಟೇಷನಲ್ ವೇವ್ಸು ಲೈಕ್ ಬ್ಲ್ಯಾಕ್ ಹೋಲ್ ಮತ್ತು ಸೂಪರ್ನೋವಾ ಎಕ್ಸ್ಪ್ಲೋಷನಿಂದ ಒಂದು ವೇವ್ಸ್ ಕ್ರಿಯೇಟ್ ಆಗುತ್ತೆ. ಆ ವೇವ್ಸು ಯಾವಾಗ ಅರ್ತಿಗೆ ರೀಚ್ ಆಗುತ್ತೋ ಅದನ್ನು ನಾವು ಸ್ಟಡಿ ಮಾಡಿ ಹೆಂಗೆ ಆಯಿತು ಈ ಎಕ್ಸ್ಪ್ಲೋಷನ್ಸ್ ಎಲ್ಲ ಅಂತ ಸ್ಟಡಿ ಮಾಡೋಕ್ಕೆ ಸೈಂಟಿಸ್ಟ್ ಟ್ರೈ ಮಾಡ್ತಿದ್ದಾರೆ. ಈ ಟಾಪಿಕಿಂದ ಆಲ್ರೆಡಿ UPSC ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಲೈಕ್ ಬಿಗ್ ಬ್ಯಾಂಗ್ ಥಿಯರಿನ ಸಪೋರ್ಟ್ ಮಾಡ್ತಿರೋ ಎವಿಡೆನ್ಸಸ್ ಯಾವುದು ಅಂತ. ಅದು ರೆಡ್ ಶಿಫ್ಟ್, ಕಾಸ್ಮಿಕ್ ಮೈಕ್ರೋವೇವ್ ರೇಡಿಯೇಷನ್, ಫೋಟಾನ್ ಬಗ್ಗೆ ಮತ್ತು ಗ್ರಾವಿಟೇಷನಲ್ ವೇವ್. ಇವಾಗ ನಮಗೆ ಇದರಿಂದ ಗೊತ್ತಾಯಿತು ಹೈಡ್ರೋಜನ್ ಮತ್ತು ಹೀಲಿಯಂ ಕ್ಲೌಡ್ ಫಾರ್ಮೇಷನ್ ಆಗಿದೆ ಅಂತ. ಈ ಕ್ಲೌಡಿಂದಲೇ ಸ್ಟಾರ್ಸ್ ಹೆಂಗೆ ಫಾರ್ಮ್ ಆಯಿತು, ಸ್ಟಾರಿನ್ ಲೈಫ್ ಸೈಕಲ್ ಏನಿದೆ ಅದು ಫಾರ್ಮ್ ಹೆಂಗಾಯಿತು, ಬರ್ತು, ಮೇನ್ ಸ್ಟೇಜ್ ಏನಿದೆ, ಮತ್ತು ಅದರ ಡೆತ್ ಹಿಂಗಿದೆ, ಅದನ್ನೆಲ್ಲ ಸುಮಾರು ಸತಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಇದನ್ನೆಲ್ಲ ನೋಡಿರ್ತೀರಿ ನೀವು. ಲೈಕ್ ರೆಡ್ ಜಾಯಿಂಟ್ ಅಂದರೆ ಏನು, ವೈಟ್ ಡ್ರಾಫ್ ಅಂದರೆ ಏನು, ಸೂಪರ್ನೋವಾ ಅಂದರೆ ಏನು, ಬ್ಲ್ಯಾಕ್ ಹೋಲ್ ಅಂದರೆ ಏನು, ಈ ಸೀಕ್ವೆನ್ಸ್ ಬಗ್ಗೆನೂ ಸುಮಾರು ಸತಿ ಕ್ವಶನ್ಸ್ ಕೇಳ್ತಾರೆ. ಇದು ರೆಡ್ ಜಾಯಿಂಟ್ ಆದಮೇಲೆ ಯಾವ್ದು ಬರುತ್ತೆ, ಏನಾಗುತ್ತೆ, ಅದಾದಮೇಲೆ ಏನಾಗುತ್ತೆ ಅಂತ. ಸೊ ನಾನು ನೋಡೋಣ ಇದನ್ನು. ಈ ಹೈಡ್ರೋಜನ್ ಮತ್ತು ಹೀಲಿಯಂ ಕ್ಲೌಡ್ ಏನು ಫಾರ್ಮ್ ಆಗಿದೆ, ಈ ಕ್ಲೌಡು ಸ್ಪೆರಿಕಲ್ ಶೇಪ್ ತಗೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಗ್ರಾವಿಟೇಷನಲ್ ಪುಲ್ಲಿಂದ ಸ್ಪೆರಿಕಲ್ ಶೇಪಲ್ಲಿ ಫಾರ್ಮ್ ಈ ಥರ ಆಗುತ್ತೆ. ಯಾವಾಗ ಇದು ಹಿಂಗಾಗುತ್ತೆ ಅದನ್ನು ನಾವು ಪ್ರೋಟೋ ಸ್ಟಾರ್ ಅಂತ ಕರಿತೀವಿ. ಅಂದರೆ ಇನ್ನೂ ಇದು ಸ್ಟಾರ್ ಆಗಿಲ್ಲ, ಇನಿಷಿಯಲ್ ಸ್ಟೇಜ್. ಈ ಸ್ಟೇಜಲ್ಲಿ ಯಾವುದೇ ಥರ ಫ್ಯೂಷನ್ ರಿಯಾಕ್ಷನ್ ಇರೋದಿಲ್ಲ, ಯಾವುದು ಲೈಟು ಎನರ್ಜಿ ಇದರಿಂದ ಹೊರಗೆ ಬರಲ್ಲ. ಸೊ ಇಟ್ಸ್ ಜಸ್ಟ್ ಅ ಹೈಡ್ರೋಜನ್ ಆ್ಯಂಡ್ ಹೀಲಿಯಂ ಕ್ಲೌಡ್. ಈ ಕ್ಲೌಡು ಇದನ್ನು ಬರ್ತ್ ಸ್ಟೇಜ್ ಅಂತಾರೆ.
ಯಾವಾಗ ಇದು ಮೇನ್ ಸ್ಟೇಜಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ಈ ಪ್ರೋಟೋಸ್ಟಾರು ಯಾವಾಗ ಫ್ಯೂಷನ್ ರಿಯಾಕ್ಷನ್ ಆಗೋದು ಸ್ಟಾರ್ಟ್ ಆಗುತ್ತೆ ಅಂದ್ರೆ 2 ಲೈಟ್ ನ್ಯೂಕ್ಲಿಯೈ ಲೈಕ್ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಎರಡೂ ಕಂಬೈನ್ ಆಗಿ ಇದು ಆಗೋದು ತುಂಬಾ ಹೈ ಟೆಂಪರೇಚರ್ ತುಂಬಾ ಹೆವಿ ಇರಬೇಕು. ಯಾವಾಗ ಇದು ಹೆವಿ ಆಗುತ್ತೆ ಅಂದ್ರೆ ಈ ಹೈಡ್ರೋಜನ್ ಕೊಲೈಡ್ ಆಗ್ತಾ ಹೋದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಇನ್ಕ್ರೀಸ್ ಆಗುತ್ತೆ ಈ ಸ್ಟೇಜಲ್ಲಿ ಹೈಡ್ರೋಜನ್ ಕಂಬೈನ್ ಆಗಿ ಲಾರ್ಜರ್ ನ್ಯೂಕ್ಲಿಯೈ ಲೈಕ್ ಹೀಲಿಯಂ ಫಾರ್ಮ್ ಆಗುತ್ತೆ. ಇಲ್ಲಿಂದ ಹೆವಿ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿ ಮತ್ತೆ ಲೈಟು ರಿಲೀಸ್ ಆಗುತ್ತೆ. ಇವಾಗ ನಮ್ಮ ಸನ್ ಇರೋದು ಈ ಸ್ಟೇಜಲ್ಲಿ ನಮಗೆ ಫ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. ಒಳಗಡೆ ಕೋರಲ್ಲಿ ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತಾ ಇದೆ. ಯಾವಾಗ ಇದು ಕಂಪ್ಲೀಟ್ಲಿ ಹೈಡ್ರೋಜನ್ ಎಷ್ಟಿದೆ ಅದು ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಯಿತು, ಡಿಪ್ಲೀಟ್ ಆಯಿತು ಅಂದರೆ ಅದು ಅಲ್ಲಿವರೆಗೂ ಇದು ಸೈಕಲ್ ನಡೀತಾ ಇರುತ್ತೆ, ಫ್ಯೂಷನ್ ಆಗ್ತಾ ಇರುತ್ತೆ, ಹೈಡ್ರೋಜನ್ ಸೇರಿ ಹೀಲಿಯಂ ಆಗ್ತಾ ಇರುತ್ತೆ. ಯಾವಾಗ ಇದು ಮೇನ್ ಸ್ಟೇಜ್ ಪ್ರೋಟೋಸ್ಟಾರು ಬರ್ತ್ ಫೇಸ್. ಬಟ್ ಮೇನ್ ಸೀಕ್ವೆನ್ಸ್ ಬಂದಾಗ ಫ್ಯೂಷನ್ ರಿಯಾಕ್ಷನ್ ಲೈಕ್ ಸನ್ ಮಾಸ್ ಅಷ್ಟು ಇದ್ದಾಗ ಒಂದು ಸೈಕಲ್ ಬರುತ್ತೆ. ಸನ್ ಮಾಸ್ಗಿಂತ ಜಾಸ್ತಿ ದೊಡ್ಡ ಸ್ಟಾರ್ ಇದೆ, ಅಷ್ಟು ಮ್ಯಾಸಿವ್ ಮಾಸ್ ಇದೆ ಅದಂದ್ರೆ ಇನ್ನೊಂದು ಬೇರೆ ಸೈಕಲ್ ಬರುತ್ತೆ. ಸೊ ಇದು ಫಸ್ಟು ನಾವು ಸನ್ ಅಥವಾ ಸನ್ನಷ್ಟೇ ಮಾಸ್ ಇರೋ ಇನ್ನೊಂದು ಯಾವುದೋ ಸ್ಟಾರು ಈ ಫೇಸಿಂದ ಸ್ಟಾರ್ಟ್ ಆಗುತ್ತೆ. ಈ ಫೇಸನ್ನೇ ಫಾಲೋ ಮಾಡುತ್ತೆ. ಫಸ್ಟು ಪ್ರೋಟೋಸ್ಟಾರ್ ಆಗುತ್ತೆ, ಮತ್ತೆ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಹೈಡ್ರೋಜನ್ ಸೇರಿ ಹೀಲಿಯಂ ಆಗುತ್ತೆ, ಎನರ್ಜಿ ಲೈಟ್ ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಇದು ಏನಾಗುತ್ತೆ ಅಂದರೆ ಯಾವಾಗ ಇದು ಹೈಡ್ರೋಜನ್ ಕಂಬೈನ್ ಆಗಿ ಫ್ಯೂಷನ್ ಆಗ್ತಾ ಇರುತ್ತೋ ಇಲ್ಲಿಂದ ಹೀಟ್ ರಿಲೀಸ್ ಆಗುತ್ತೆ, ಇದು ಎಕ್ಸ್ಪಾಂಡ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಇಲ್ಲೇನು ಹೊರಗಡೆಯಿಂದ ಏನಾಗುತ್ತೆ, ಗ್ರಾವಿಟೇಷನಲ್ ಪುಲ್ಲಿಂದ ಒಳಗಡೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಇದೊಂದು ಗ್ರಾವಿಟೇಷನಲ್ ಪುಲ್ಲು, ಥರ್ಮಲ್ ಎಕ್ಸ್ಪಾನ್ಷನ್ ಮತ್ತು ಗ್ರಾವಿಟೇಷನಲ್ ಪುಲ್ ಎರಡೂ ಈಕ್ವಲ್ ಆಗಿರುತ್ತೆ. ಅದಕ್ಕೆ ಈ ಫೇಸು ಸ್ಟೆಬಲ್ ಆಗಿರುತ್ತೆ ಅಂಟಿಲ್ ಎಲ್ಲಿವರೆಗೂ ಅಂದರೆ ಕಂಪ್ಲೀಟ್ ಹೈಡ್ರೋಜನ್ ಡಿಪ್ಲೀಟ್ ಆಗೋವರೆಗೂ ಈ ಫೇಸ್ ಸ್ಟೆಬಲ್ ಆಗಿರುತ್ತೆ. ಇದನ್ನು ನಾವು ಮೇನ್ ಫೇಸ್ ಆಫ್ ಅ ಸ್ಟಾರ್ ಅಂತ ಕರಿತೀವಿ. ಯಾವಾಗ ಹೈಡ್ರೋಜನ್ ಕಂಪ್ಲೀಟ್ಲಿ ಡಿಪ್ಲೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ಟಾರು ಇದರ ಡೆತ್ ಸ್ಟೇಜಿಗೆ ಮುಂದೆ ಹೋಗ್ತಾ ಹೋಗುತ್ತೆ. ಏನಾಗುತ್ತೆ ಅಂತಂದರೆ ಇವನು ಕಂಪ್ಲೀಟ್ಲಿ ಕೋರಲ್ಲಿ ಫುಲ್ಲು ಹೈಡ್ರೋಜನ್ ಇಲ್ಲೀಗ ಫುಲ್ ಹೀಲಿಯಂ ಉಳ್ಕೊಂಡ್ಬಿಡುತ್ತೆ. ಇವಾಗ ಯಾವುದೇ ಥರ ಎಕ್ಸ್ಪಾನ್ಷನ್ ಇಲ್ಲ, ಈ ಥರ ಎಕ್ಸ್ಪಾನ್ಷನು ಇಲ್ಲ, ಒಳಗಡೆ ಫುಲ್ಲು ಇಲ್ಲ. ಸೊ ಇದು ಏನಾಗುತ್ತೆ ಅಂತಂದರೆ ಹೊರಗಡೆ ಸ್ವಲ್ಪ ಏನು ಹೈಡ್ರೋಜನ್ ಉಳ್ಕೊಂಡಿದ್ರು ಇದೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಲೈಕ್ ಹೈಡ್ರೋಜನ್ ಹೀಲಿಯಂ ಕ್ಲೌಡ್ ಆಗಿ ಯೂನಿವರ್ಸಲ್ಲಿ ಹೋಗ್ಬಿಡುತ್ತೆ. ಬಟ್ ಉಳ್ಕೊಂಡಿರೋದಷ್ಟೇ ಈ ಹೀಲಿಯಂ ಕೋರ್ ಉಳ್ಕೊಂಡಿರುತ್ತೆ. ಈ ಕೋರ್ನ ನಾವು ರೆಡ್ ಜಾಯಿಂಟ್ ಅಂತ ಕರಿತೀವಿ. ಎನರ್ಜಿ ಇಲ್ಲ, ಈಗ ಎನರ್ಜಿ ಕಡಿಮೆ ಇದೆ, ಸೊ ಅದಕ್ಕೆ ಇದು ರೆಡ್ ಕಲರ್ ಆಗಿ ಕಾಣಿಸುತ್ತೆ. ರೆಡ್ ಕಲರಿಂದ ಇದಕ್ಕೆ ರೆಡ್ ಜಾಯಿಂಟ್ ಅಂತ ಹೆಸರು ಬಂತು. ಮತ್ತೆ ಈ ಹೈಡ್ರೋಜನ್ ಹೀಲಿಯಂ ತನ್ನನ್ನು ತಾನೇ ಕೊಲೈಡ್ ಆಗಿ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಮತ್ತೆ ಹೀಲಿಯಂ ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಫಾರ್ಮ್ ಆಗೋದು ಕಾರ್ಬನ್. ಈಗ ಕೋರಲ್ಲಿ ಹೀಲಿಯಂ ಸೇರಿ ಆಗ್ತಿರೋದು ಕಾರ್ಬನ್. ಇಲ್ಲ ಈಗ ಮತ್ತೆ ಎಕ್ಸ್ಪಾನ್ಷನ್ ಆಗುತ್ತೆ, ಹೊರಗಡೆಯಿಂದ ಗ್ರಾವಿಟೇಷನ್ ಪುಲ್ ಇರುತ್ತೆ. ಸೊ ಇದು ಸ್ಟೇಬಲ್ ಸ್ಟೇಟಲ್ಲಿ ಇರುತ್ತೆ. ಈ ಸ್ಟೇಟ್ನ ನಾವು ಪ್ಲಾನೆಟರಿ ನೆಬುಲಾ ಅಂತ ಕರಿತೀವಿ. ಈ ಸ್ಟೇಬಲ್ ಸ್ಟೇಟ್ ಮತ್ತೆ ಏನಾಗುತ್ತೆ, ಈ ಕಂಪ್ಲೀಟ್ಲಿ ಹೀಲಿಯಂ ಡಿಪ್ಲೀಟ್ ಆದ ತಕ್ಷಣ ಅಲ್ಲಿ ಉಳ್ಕೊಂಡಿರೋದು ಲಾಸ್ಟು ಕಾರ್ಬನ್. ಈ ಕಾರ್ಬನ್ ಮತ್ತೆ ಫ್ಯೂಷನ್ ರಿಯಾಕ್ಷನ್ ಆಗೋದಿಲ್ಲ, ಇಲ್ಲಿಗೆ ಕಾರ್ಬನ್ ಆಗಿ ಉಳ್ಕೊಂಡ್ಬಿಡುತ್ತೆ. ಬಿಕಾಸ್ ಟೆಂಪ್ರೇಚರ್ ಅಷ್ಟು ರೀಚ್ ಆಗೋದಿಲ್ಲ ಫ್ಯೂಷನ್ ಸ್ಟಾರ್ಟ್ ಆಗೋಕ್ಕೆ. ಸೊ ಇದು ಟೆಂಪ್ರೇಚರ್ ಇಲ್ಲದ ಕಾರಣ ಇದು ಕಾರ್ಬನ್ ಅಷ್ಟೇ ಉಳ್ಕೊಂಡಿರುತ್ತೆ. ಇದು ಯಾವಾಗ ತುಂಬ ಹಾಟ್ ಇರೋ ಕಾರಣ ಇದು ವೈಟ್ ಇರುತ್ತೆ. ಸೊ ಇದು ವೈಟ್ ಡ್ರಾಫ್ ಅಂತ ಕರಿತೀವಿ. ಯಾವಾಗ ಇದು ಕೂಲ್ ಆಗುತ್ತಾ ಅದನ್ನು ನಾವು ಬ್ಲ್ಯಾಕ್ ಡ್ರಾಫ್ ಅಂತ ಕರಿತೀವಿ.
ಸೊ ದಿಸ್ ಇಸ್ ಅ ಲೈಫ್ ಸೈಕಲ್ ಆಫ್ ಅ ಸ್ಟಾರ್ ವಿಚ್ ಈಸ್ ಅ ಸನ್ ಆರ್ ಇದೇ ಸನ್ ಥರ ಸಿಮಿಲರ್ ಮಾಸ್ ಆಗಿರೋ ಯಾವುದೋ ಒಂದು ಸ್ಟಾರ್. ಈ ಸ್ಟೇಜು ಪ್ರೋಟೋಸ್ಟಾರಿಂದ ಮೇನ್ ಸೀಕ್ವೆನ್ಸ್ ಬರುತ್ತೆ. ಆಮೇಲೆ ಅದು ಡೆತ್ ಆದಂಗೆ ರೆಡ್ ಜಾಯಿಂಟಿಂದ ಪ್ಲಾನೆಟರಿ ನಿಬುಲಾಯಿಂದ ವೈಟ್ ಡ್ರಾಫ್ ಮತ್ತು ಬ್ಲ್ಯಾಕ್ ಡ್ರಾಫ್ ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಸನ್ಗಿಂತ ಮಾಸು ಜಾಸ್ತಿ ಇತ್ತು ಅಂತಂದರೆ ಏನಾಗುತ್ತೆ ಆ ಸ್ಟಾರು ಅಂತಂದರೆ ಸೇಮ್ ಅದನ್ನು ಪ್ರೋಟೋಸ್ಟಾರ್ ಆಗುತ್ತೆ. ಫಸ್ಟು ಹೈಡ್ರೋಜನ್ ಹೀಲಿಯಂ ಕ್ಲೌಡು ಮತ್ತು ಫ್ಯೂಷನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸೇರಿ ಹೀಲಿಯಂ ಆಗುತ್ತೆ. ಎನರ್ಜಿ ರಿಲೀಸ್ ಆಗುತ್ತೆ. ಇದು ಮೇನ್ ಇಲ್ಲಿಂದ ಎಕ್ಸ್ಪಾನ್ಷನ್ ಇರುತ್ತೆ. ಗ್ರಾವಿಟೇಷನಲ್ ಪುಲ್ಲು ಹೊರಗಡೆಯಿಂದಾನು ಇರುತ್ತೆ. ಸೊ ಇದು ಸ್ಟೇಬಲ್ ಸ್ಟೇಟಲ್ಲಿ ಇರುತ್ತೆ. ಬಟ್ ಯಾವಾಗ ಇದು ಕಂಪ್ಲೀಟ್ ಹೈಡ್ರೋಜನ್ ಹೀಲಿಯಮಾಗಿ ಕನ್ವರ್ಟ್ ಆಗುತ್ತೋ ಅವಾಗ ಇದು ಡೆತ್ ಫೇಸಿಗೆ ಎಂಟರ್ ಆಗುತ್ತೆ. ಇವಾಗ ಉಳ್ಕೊಂಡಿರೋದು ಹೀಲಿಯಂ ಮಾತ್ರ. ಇಲ್ಲಿ ಯಾವುದೇ ಥರ ಗ್ರಾವಿಟೇಷನಲ್ ಪುಲ್ ಇಲ್ಲ ಇದನ್ನು ಸ್ಟೇಬಲ್ ಮಾಡೋಕ್ಕೆ. ಸೊ ಇದು ಮಾಸ್ ಜಾಸ್ತಿ ಇರೋ ಕಾರಣ ಇದನ್ನು ನಾವು ರೆಡ್ ಸೂಪರ್ ಜಾಯಿಂಟ್ ಅಂತ ಕರಿತೀವಿ. ಎನರ್ಜಿ ಕಡಿಮೆ ಇದೆ, ಇದು ರೆಡ್ ಕಲರ್ ಕಾಣಿಸುತ್ತೆ. ಇದೇ ಈಗ ನೆಕ್ಸ್ಟು ಮತ್ತೆ ಹೀಲಿಯಂ ಮತ್ತು ಹೀಲಿಯಂ ಕಂಬೈನ್ ಆದಾಗ ಕಾರ್ಬನ್ ಆಗುತ್ತೆ. ಮತ್ತು ಇದು ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಲೈಕ್ ಹೀಲಿಯಂ ಕಾರ್ಬನ್ ಆಗುತ್ತೆ, ಕಾರ್ಬನ್ ನೈಟ್ರೋಜನ್ ಆಗುತ್ತೆ, ಕಾರ್ಬನ್ ನೈಟ್ರೋಜನ್ ಆಗುತ್ತೆ, ಮತ್ತು ನೈಟ್ರೋಜನ್ ಆಕ್ಸಿಜನ್ ಆಗುತ್ತೆ. ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗಿ ಐರನ್ ಲಾಸ್ಟ್ ಸ್ಟೇಜ್ವರೆಗೂ ಬರುತ್ತೆ. ಇವಾಗ ಕೋರಲ್ಲಿ ಐರನ್ ಅಷ್ಟೇ ಉಳ್ಕೊಳ್ಳುತ್ತೆ. ಈ ಫೇಸು ನಾವು ಸೂಪರ್ನೋವಾ ಅಂತ ಕರಿತೀವಿ. ಈ ಫೇಸ್ನ ಇಲ್ಲಿ ಕೋರಲ್ಲಿ ಜಸ್ಟ್ ಐರನ್ ಉಳ್ಕೊಂಡಿದ್ದೆ, ಇದಕ್ಕೆ ಸೂಪರ್ನೋವಾ ಅಂತ ಕರಿತೀವಿ. ಇದು ಮತ್ತೆ ಈ ಕೋರಲ್ಲಿ ಉಳ್ಕೊಂಡಿರೋದು ಐರನ್ನು. ಬಟ್ ಮಾಸ್ ಜಾಸ್ತಿ ಇದ್ದರೆ ಏನಾಗುತ್ತೆ, ಇನ್ನೂ ಎರಡಾಗ್ಬೋದು. ಒಂದು ಸೂಪರ್ನೋವಾಯಿಂದ ನ್ಯೂಟ್ರಾನ್ ಸ್ಟಾರ್ ಆಗ್ಬೋದು ಅಥವಾ ಬ್ಲ್ಯಾಕ್ ಹೋಲ್ ಆಗ್ಬೋದು. ಒಂದು ವೇಳೆ ಮಾಸು ಇದು ಕಡಿಮೆ ಮಾಸ್ ಲೈಕ್ 1 to 5 ಇಸ್ ಅ ಮಾಸ್ ಆಫ್ ಸನ್, ಅಥವಾ ಸನ್ಗಿಂತ 5 ಪಟ್ಟು ಮಾಸ್ ಜಾಸ್ತಿ ಇದ್ದರೆ ಅದು ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಕಡಿಮೆ ಇದ್ದರೆ 1 to 5 ಇದ್ದರೆ ನ್ಯೂಟ್ರಾನ್ ಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಏನಾಗುತ್ತೆ ನ್ಯೂಟ್ರಾನ್ ಸ್ಟಾರಲ್ಲಿ ಬ್ಲ್ಯಾಕ್ ಹೋಲ್ ಏನು ಅಂತಂದರೆ, ಇವಾಗ ಐರನ್ ಉಳ್ಕೊಂಡಿರೋದು ಐರನ್ ಆ್ಯಂಡ್ ಐರನ್ ಇಷ್ಟು ಗ್ರಾವಿಟೇಷನಲ್ ಪುಲ್ ಇರುತ್ತೆ ಅಂತಂದರೆ, ಇವಾಗ ಯಾವುದೂ ಇದಕ್ಕೆ ಹೊರಗಡೆ ಥರ್ಮಲ್ ಎಕ್ಸ್ಪಾನ್ಷನ್ ಇಲ್ಲ. ಬಟ್ ಗ್ರಾವಿಟೇಷನಲ್ ಪುಲ್ ಫುಲ್ ಹೆವಿ ಇರುತ್ತೆ. ಈ ಗ್ರಾವಿಟೇಷನಲ್ ಪುಲ್ ಹೆವಿ ಇರೋ ಕಾರಣ ಇದರ ಅಕ್ಕಪಕ್ಕದಲ್ಲಿ ಏನು ಬಂದ್ರೂ ಅದು ಒಳಗಡೆ ತೊಗೊಂಡ್ಬಿಡುತ್ತೆ. ಸೊ ಇದು ಒಂಥರ ಹೋಲ್ ಥರ ಆ್ಯಕ್ಟ್ ಆಗುತ್ತೆ. ಅಂದರೆ ಇದ್ರ ಏನು ಪಕ್ಕದಲ್ಲಿ ಏನೋ ಒಂದು ಸ್ಟಾರ್ ಅಥವಾ ಏನೋ ಇದ್ರೂ ಇದ್ರದ್ದು ಗ್ರಾವಿಟೇಷನಲ್ ಪುಲ್ನಿಂದ ಒಳಗಡೆ ತೊಗೊಂಡ್ಬಿಡುತ್ತೆ. ಸೊ ಇದಕ್ಕೆ ನಾವು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಈಗ ನ್ಯೂಟ್ರಾನ್ ಸ್ಟಾರ್ ಅಂತಂದ್ರು ಇದರಲ್ಲೂ ಗ್ರಾವಿಟೇಷನಲ್ ಪುಲ್ ಇರುತ್ತೆ. ಇದು ತುಂಬಾ ಹಾಟ್ ಆಗಿರುತ್ತೆ. ಇದರಿಂದ ಸ್ಪೆಷಲ್ ಏನಂದರೆ ಇದರಲ್ಲಿ ಲೈಕ್ ಎಕ್ಸ್ರೇಸ್ ಎಮಿಟ್ ಆಗ್ತಾ ಇರುತ್ತೆ ಇದರಿಂದ. ಸೊ ದಿಸ್ ಈಸ್ ದ ಲೈಫ್ ಸೈಕಲ್ ಆಫ್ ಅ ಸ್ಟಾರ್. ಒಂದು ವೇಳೆ ಸನ್ ಥರ ಇದ್ದರೆ ಅದು ರೆಡ್ ಜಾಯಿಂಟ್ ಆಗಿ ಪ್ಲಾನೆಟರಿ ನೆಬುಲಾ ಆಗಿ ವೈಟ್ ಡ್ರಾಫ್ ಮತ್ತು ಬ್ಲ್ಯಾಕ್ ಡ್ರಾಫ್ ಆಗುತ್ತೆ. ಸನ್ಗಿಂತ ಜಾಸ್ತಿ ದೊಡ್ಡದಿದ್ದರೆ ಅದು ರೆಡ್ ಸೂಪರ್ ಜಾಯಿಂಟು ಸೂಪರ್ನೋವಾ, ಮತ್ತು ಅದು ಸೂಪರ್ನೋವಾಯಿಂದ ಸನ್ಗಿಂತ 5 ಪಟ್ಟು ಜಾಸ್ತಿ ಇದ್ದರೆ ಬ್ಲ್ಯಾಕ್ ಹೋಲ್ ಆಗುತ್ತೆ, ಕಡಿಮೆ ಇದ್ದರೆ ನ್ಯೂಟ್ರಾನ್ ಸ್ಟಾರ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ನಾವು ಇವಾಗ ಸ್ಟಾರ್ಸ್ ಹೆಂಗೆ ಫಾರ್ಮ್ ಆಯಿತು ಅಥವಾ ಸನ್ ನಮ್ದು ಫಾರ್ಮೇಷನ್ ಹೆಂಗಿದೆ ಅಂತ ನೋಡಿದ್ವಿ. ಈಗ ಸೈಕಲ್ ಸನ್ ಯಾವ ಸೈಕಲಿಂದ ಪಾಸ್ ಆಗುತ್ತೆ. ಈಗ ಸನ್ ಇರೋದು ನಮ್ಮದು ಮೇನ್ ಸೀಕ್ವೆನ್ಸಲ್ಲಿ ಫ್ಯೂಷನ್ ರಿಯಾಕ್ಷನ್ ನಡೀತಾ ಇದೆ. ಸೊ ಸ್ಲೋನಾರ್ ಸಿಸ್ಟಮ್, ಸನ್ನು, ಸ್ಟಾರು ಮತ್ತು 8 ಪ್ಲ್ಯಾನೆಟ್ಸ್ ಇದ್ರದ್ದು ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ಎಲಿಪ್ಟಿಕಲ್ ಆರ್ಬಿಟ್ ಇದು ಸಪ್ರೇಟ್ ಆರ್ಬಿಟಲ್ಲಿ ಅವ್ರದ್ದೇ ಇರತಕ್ಕಂಥ ಆರ್ಬಿಟಲ್ಲಿ ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ವಿ ಹ್ಯಾವ್ ಎನ್ 8 ಪ್ಲ್ಯಾನೆಟ್ಸ್. ಪ್ಲ್ಯಾನೆಟ್ ಅಂದರೆ ಫಸ್ಟ್ ಇರೋದೇ ಮರ್ಕ್ಯುರಿ ತುಂಬ ಸ್ಮಾಲೆಸ್ಟ್ ಪ್ಲ್ಯಾನೆಟು ಮತ್ತು ಸನ್ನಿಗೆ ನಿಯರೆಸ್ಟ್ ಪ್ಲ್ಯಾನೆಟು. ಸನ್ನಿಗೆ ನಿಯರೆಸ್ಟ್ ಪ್ಲ್ಯಾನೆಟ್ ಇದ್ರೂ ಕೂಡ ಇದು ಟೆಂಪ್ರೇಚರ್ ಜಾಸ್ತಿ ಇಲ್ಲ. ಇದು ಬಿಕಾಸ್ ಇದರಲ್ಲಿ ಅಟ್ಮಾಸ್ಫಿಯರೇ ಇಲ್ಲ ಟೆಂಪ್ರೇಚರನ್ನು ಹೋಲ್ಡ್ ಮಾಡೋಕ್ಕೆ, ಲೈಕ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲ. ಸೆಕೆಂಡ್ ಪ್ಲ್ಯಾನೆಟು ವೀನಸ್. ಸನ್ನಿಗೆ ನಿಯರ್ ಆಗಿರೋ ಸೆಕೆಂಡ್ ಪ್ಲ್ಯಾನೆಟು ವೀನಸ್ ಅರ್ತಿಗೆ ಟ್ವಿನ್ ಅಂತ ಕರಿತೀವಿ. ಬಿಕಾಸ್ ಅದ್ರ ಸೈನ್ಸು ಮತ್ತು ಶೇಪು ಅರ್ತ್ ಥರನೇ ಇದೆ. ವೀನಸ್ನ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ಎಲ್ಲ ಪ್ಲ್ಯಾನೆಟ್ಸು ಅರ್ತ್ ಅರೌಂಡ್ ಆ್ಯಂಟಿ ಕ್ಲಾಕ್ ವೈಸ್ ರಿವಾಲ್ವ್ ಆಗ್ತಾ ಇದ್ರೆ ವೀನಸ್ಸು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಮತ್ತು ಈ ವೀನಸ್ಸು ಹಾಟೆಸ್ಟ್ ಪ್ಲ್ಯಾನೆಟು, ಸೆಕೆಂಡ್ ನಿಯರೆಸ್ಟ್ ಪ್ಲ್ಯಾನೆಟ್ ಟು ಸನ್, ಮತ್ತು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಅರ್ತ್ ಟ್ವಿನ್ ಅಂತಲೂ ಕರೀತಾರೆ. ಮತ್ತು ಇದನ್ನು ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಯಾಕಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮಲ್ಲಿ ಅರ್ತಿಂದ ನಮಗೆ ವೀನಸ್ ಕಾಣಿಸುತ್ತೆ. ಥರ್ಡ್ ಪ್ಲ್ಯಾನೆಟು ಅರ್ತು. ನೆಕ್ಸ್ಟ್ ಫೋರ್ತು ಮಾರ್ಸ್ ಫೋರ್ತ್ ಪ್ಲ್ಯಾನೆಟು. ಇದು ರೆಡ್ ಕಲರಲ್ಲಿದೆ ಬಿಕಾಸ್ ಇದರಲ್ಲಿ ಐರನ್ ಆಕ್ಸೈಡ್ ಪ್ರೆಸೆಂಟ್ ಇದೆ. ಲಾರ್ಜೆಸ್ಟ್ ಪ್ಲ್ಯಾನೆಟ್ ಅಂದರೆ ಜುಪಿಟರ್ ಮತ್ತು ಮಾರ್ಸ್ ಮಧ್ಯೆ ವಿ ಕ್ಯಾನ್ ಸಿ ದಿಸ್ ಬೆಲ್ಟ್, ಎಸ್ಟರಾಯ್ಡ್ ಬೆಲ್ಟ್ ಅಂತ ಕರಿತೀವಿ. ಇದು ರಾಕಿ ಸಬ್ಸ್ಟೆನ್ಸಸ್ ಎಲ್ಲ ಕಂಬೈನ್ ಆಗಿ ಇದು ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ಈ ಕ್ವಶನ್ ಸುಮಾರು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಎಸ್ಟರಾಯ್ಡ್ ಬೆಲ್ಟ್ ಯಾವ್ಯಾವ 2 ಪ್ಲ್ಯಾನೆಟ್ ಮಧ್ಯದಲ್ಲಿ ಇದೆ ಅಂತ. ಅದು ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ಇದೆ. ನೆಕ್ಸ್ಟು ಸ್ಯಾಟರ್ನು ಸೆಕೆಂಡ್ ಲಾರ್ಜೆಸ್ಟ್ ಪ್ಲ್ಯಾನೆಟು. ಇದು ವಿ ಕ್ಯಾನ್ ಸಿ ದ ರಿಂಗ್ಸ್. ಇದು ತುಂಬ ಬ್ಯೂಟಿಫುಲ್ ಪ್ಲ್ಯಾನೆಟ್ ಇದು. ಮತ್ತು ಅತಿ ಲಾರ್ಜೆಸ್ಟ್ ಇರೋ ಸ್ಯಾಟಲೈಟ್ಸ್, ನ್ಯಾಚುರಲ್ ಸ್ಯಾಟಲೈಟ್ಸ್ ಇರೋ ಪ್ಲ್ಯಾನೆಟು ಸ್ಯಾಟರ್ನು. ಥರ್ಡ್ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಯುರೇನಸ್ಸು ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ ಸನ್ ಅರೌಂಡ್. ನೆಪ್ಚೂನು ನಮ್ಗೆ ಆ್ಯಕ್ಚುಲಿ ಇದು ಮ್ಯಾಥಮೆಟಿಕಲ್ ಪ್ರಿಡಿಕ್ಷನಿಂದ ಗೊತ್ತಾಗಿರೋ ಪ್ಲ್ಯಾನೆಟು. ಇದು ನಮ್ಮ ಲಾಸ್ಟ್ ಪ್ಲ್ಯಾನೆಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪ್ಲೂಟೋನ ಪ್ಲ್ಯಾನೆಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಲೈಕ್ ಒಂದು ಯಾವುದೋ ಒಂದು ಲೈಕ್ ಪ್ಲೂಟೋನ ಯಾಕೆ ಕನ್ಸಿಡರ್ ಮಾಡಲ್ಲ ಅಂತಂದರೆ, ಒಂದು ಪ್ಲ್ಯಾನೆಟ್ ಅಂತ ಹೇಳಬೇಕು ಅಂದರೆ ಅದಕ್ಕೆ 3 ಕಂಡೀಷನ್ ಇದೆ. ಫಸ್ಟು ಅದು ಸ್ಪೆರಿಕಲ್ ಶೇಪಲ್ಲಿರಬೇಕು. ಸೆಕೆಂಡು ಅದರದ್ದೇ ಆದಂಥ ಒಂದು ಆರ್ಬಿಟ್ ಆಗಿರಬೇಕು. ಮತ್ತು ಥರ್ಡು ಅದು ಒಂದು ಸ್ಟಾರ್ ಅರೌಂಡ್ ರಿವಾಲ್ವ್ ಆಗ್ತಾ ಇರಬೇಕು. ಇವೆಲ್ಲ ಸ್ಟಾರ್ ಅಂದರೆ ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇದೆ. ಎಲ್ಲ ಸ್ಪೆರಿಕಲ್ ಶೇಪಲ್ಲೇ ಇದೆ. ಅವ್ರದ್ದೇ ಆದಂಥ ಆರ್ಬಿಟ್ ಇದೆ, ರೊಟೇಟ್ ಸನ್ ಅರೌಂಡ್ ರಿವಾಲ್ವ್ ಆಗುತ್ತೆ. ಬಟ್ ಪ್ಲೂಟೋದು ಏನು ಪ್ರಾಬ್ಲಮ್ ಅಂದರೆ, ಪ್ಲೂಟೋ ಕೆಲವು ಸತಿ ಅದನ್ನು ಸನ್ ಅರೌಂಡ್ ರಿವಾಲ್ವ್ ಆಗೋದು ಬಿಟ್ಟು ನೆಪ್ಚೂನ್ ಅರೌಂಡ್ ಆರ್ಬಿಟ್ನ ರಿವಾಲ್ವ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಇದನ್ನು ಪ್ಲ್ಯಾನೆಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟು ಮೀಟಿಯೋರಾಯ್ಡ್ಸ್ ಅಂತ ನೋಡಿದರೆ, ಇದು ರಾಕಿ ಸಬ್ಸ್ಟೆನ್ಸಸ್ಸೇ. ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ಯಾವಾಗ ಇದು ಅರ್ತ್ ಅಟ್ಮಾಸ್ಫಿಯರಿಗೆ ಬಂದು ಮೀಟ್ ಆಗುತ್ತೋ ಅವಾಗ ಇದು ಬರ್ನ್ ಆಗಿಬಿಡುತ್ತೆ. ಕೆಲವು ಸತಿ ಕಂಪ್ಲೀಟ್ಲಿ ಬರ್ನ್ ಆಗಿಬಿಡುತ್ತೆ ಅಟ್ಮಾಸ್ಫಿಯರಲ್ಲಿ. ಬಟ್ ಒಂದೊಂದು ಸತಿ ಅರ್ತ್ನ ರೀಚ್ ಆಗಿಬಿಡುತ್ತೆ. ಅದು ಒಂಥರ
ಯಾವಾಗ ಅದು ಬಂದು ರೀಚ್ ಆಗುತ್ತೋ ಒಂದು ಹೋಲ್ ಥರ ಈ ಥರ ಫಾರ್ಮ್ ಆಗಿಬಿಡುತ್ತೆ ಅರ್ತ್ ಮೇಲೆ. ಅರ್ತ್ ಸೋಲಾರ್ ಸಿಸ್ಟಮ್ ಅರೌಂಡು ಒಂದು ಬೆಲ್ಟ್ ಅಂತ ಕರೀತಾರೆ. ಕಂಪ್ಲೀಟ್ಲಿ ಒಂದು ಸೋಲಾರ್ ಸಿಸ್ಟಮ್. ಅದನ್ನ ಕೆಪ್ಲರ್ಸ್ ಬೆಲ್ಟ್ ಅಂತ ಕರೀತಾರೆ. ಸೋಲಾರ್ ಸಿಸ್ಟಮ್ ಅಂತ ನೋಡಿದ್ವಿ. ಬಟ್ ಈ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಿರೋದು ಹೆಂಗೆ? ಸೋಲಾರ್ ಸಿಸ್ಟಮ್ ಬಗ್ಗೆ ತುಂಬ ಹೈಪೋಥಸಿಸ್ ಇದೆ. ಲೈಕ್ ಫಸ್ಟ್ ಪ್ರೆಸೆಂಟ್ ಮಾಡಿರೋದೇ ನೆಬುಲಾರ್ ಹೈಪೋಥಸಿಸ್ ಅಂತ ಹೇಳ್ತೀವಿ. ಅಂದರೆ ಇದು ಕಂಪ್ಲೀಟ್ಲಿ ಪ್ರೂವ್ ಇಲ್ಲ, ಥಿಯರಿ ಅಲ್ಲ, ಅದು ಸಜೆಸ್ಟನ್ ಹೈಪೋಥಸಿಸ್. ಇದನ್ನ ಪ್ರೆಸೆಂಟ್ ಮಾಡಿರೋರು ಮ್ಯಾನುವಲ್ ಕಾಂಟ್. ಸುಮಾರು ಸತಿ ಕೇಳ್ತಾರೆ, ಅದು ಒಂದು ಥಿಯರಿನ ಕೊಟ್ಬಿಟ್ಟು ಯಾರು ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಸೊ ಯು ಶುಡ್ ರಿಮೆಂಬರ್ ನೆಬುಲಾರ್ ಹೈಪೋಥಸಿಸ್ ಪ್ರೆಸೆಂಟ್ ಮಾಡಿರೋರು ಮ್ಯಾನುವಲ್ ಕಾಂಟ್. ಇವ್ರು ಹೇಳ್ತಾರೆ ಒಂದು ಹೆಂಗ್ ಒಂದು ನೆಬುಲಾ ಮತ್ತೆ ನೆಬುಲಾ ಇತ್ತು ಅಂದ್ರೆ ಹೈಡ್ರೋಜನ್ ಮತ್ತೆ ಹೀಲಿಯಂದು ನೆಬುಲಾ. ಇದು ಕೋಲ್ಡ್ ಇತ್ತು ಮತ್ತೆ ಡಿಫ್ರೆಂಟ್ ಪಾರ್ಟಿಕಲ್ ಸೈಜಿಂದ ಕೂಡಿತ್ತು. ಇವಾಗ ಈ ಡಿಫ್ರೆಂಟ್ ಸೈಜ್ ಇರೋ ಕಾರಣ ಯಾವ್ದು ದೊಡ್ಡ ಸೈಜ್ ಇದೆ, ಈ ಸಣ್ಣ ಸೈಜನ್ನು ಇದನ್ನ ಗ್ರಾವಿಟೇಷನಲ್ ಪುಲ್ಲಿಂದ ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಇದು ಕೊಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇದು ರೊಟೇಟ್ ಆಗುತ್ತೆ. ಮತ್ತೆ ಯಾವಾಗ ಇದು ರೊಟೇಷನ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಮ್ಗೆ ಗೊತ್ತು ರೊಟೇಷನಲ್ ಫೋರ್ಸಿಂದ ಹೊರಗಡೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ಅದು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಸೊ ಒಂದು ಯಾವಾಗ ರೊಟೇಟ್ ಆಗುತ್ತೆ ಇದರಿಂದ 9 ರಿಂಗ್ಸ್ ಹೊರಗೆ ಬರುತ್ತೆ. ಅದೇ 9 ರಿಂಗ್ಸು ಒಂದು ಸನ್ ಮತ್ತೆ ಪ್ಲಾನೆಟ್ಸ್ ಅಂತ ಇವರು ಹೇಳ್ತಾರೆ. ಬಟ್ ಇದು ಕಂಪ್ಲೀಟ್ಲಿ ಪ್ರೂವ್ ಆಗಿಲ್ಲ. ಲೈಕ್ ಇದು ಕೋಲ್ಡ್ ಇದೆ ಮತ್ತೆ ಡಿಫ್ರೆಂಟ್ ಸೈಜ್ ಇದೆ ಅಂತ ಹೇಳ್ತಾರೆ ಅವರು. ಮತ್ತೆ ರೊಟೇಷನ್ ಹೆಂಗಾಯ್ತು, ಮತ್ತೆ ಇದು ರೊಟೇಷನ್ ಆದ್ಮೇಲೆ 9 ರಿಂಗ್ ಯಾಕೆ 9 ರಿಂಗ್ ಯಾಕೆ ಬರಬೇಕು ಅಂತ ಇದರೆಲ್ಲ ತುಂಬಾ ಕ್ವಶನ್ಸ್ ಇದೆ. ಇದು ಕಂಪ್ಲೀಟ್ಲಿ ಪ್ರೂವ್ ಇಲ್ಲ. ಸೊ ಸೆಕೆಂಡ್ ಥಿಯರಿನ ಪ್ರೆಸೆಂಟ್ ಮಾಡಿರೋರು ಲ್ಯಾಪ್ಲಾಸ್ ಅಂತ. ಇವರು ಲ್ಯಾಪ್ಲಾಸ್ ಹೈಪೋಥಸಿಸ್ ಅಂತ ಹೇಳ್ತೀವಿ. ಇವ್ರು ಸೇಮ್ ಇದೇ ಥರನೇ ಹೇಳ್ತಾರೆ. ಬಟ್ ಏನು ಹೇಳ್ತಾರೆ ಅಂದರೆ ಇದು ಹಾಟ್ ನೆಬುಲಾ ಇತ್ತು. ಯಾವಾಗಿದು ಸೇಮ್ ರೊಟೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ 9 ರಿಂಗ್ಸ್ ಹೊರಗಡೆ ಬರುತ್ತೆ. ಆ 9 ರಿಂಗ್ಸ್ ಪ್ಲಾನೆಟ್ಸ್ ಅಂತ ಅವ್ರು ಹೇಳ್ತಾರೆ. ಥರ್ಡ್ ಥಿಯರಿ ಸೋಲಾರ್ ಸಿಸ್ಟಮ್ ಮೇಲೆ ಅಂತಂದರೆ ಜೀನ್ಸ್ ಆ್ಯಂಡ್ ಜೆಫ್ರಿ. ಈ ಥಿಯರಿನ ನಾವು ಟೈಡಲ್ ಥಿಯರಿ ಅಂತಾನು ಹೇಳ್ತೀವಿ. ಇವ್ರು ಏನು ಹೇಳ್ತಾರೆ ಅಂತಂದರೆ ಒಂದು ಸ್ಟಾರ್ ಇತ್ತು. ಈ ಸ್ಟಾರು ಏನಾಯಿತು ಅಂದರೆ ಯಾವುದೋ ಇನ್ನೊಂದು ಸ್ಟಾರು ಇದ್ರ ಹತ್ತಿರದಿಂದ ಪಾಸ್ ಆಗ್ತಾ ಇರುತ್ತೆ. ಪಾಸ್ ಆಗುವಾಗ ಏನಾಗುತ್ತೆ ಅಂತಂದರೆ ಇದು ಗ್ರಾವಿಟೇಷನಲ್ ಪುಲ್ಲಿಂದ ಸ್ವಲ್ಪ ಆ ಸ್ಟಾರ್ನ ಸ್ವಲ್ಪ ಮಟೀರಿಯಲ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಹೊರಗಡೆ ಇಷ್ಟು ಹೊರಗಡೆ ಬರುತ್ತೆ ಸ್ಟಾರಿಂದ. ಮತ್ತೆ ಹತ್ರ ಬಂದಂಗೆ ಜಾಸ್ತಿ ಮಾಸ್ ಅವರು ಅಟ್ರಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ಹೋಗ್ತಾ ದೂರ ಹೋಗ್ತಾ ಅದು ಕಡಿಮೆ ಆಗುತ್ತೆ. ಹಿಂಗೆ ಇದು ಏನು ಅವ್ರು ಹೇಳ್ತಾರೆ, ಇವೇ 8 ಪ್ಲಾನೆಟ್ಸ್ ಆಗಿದೆ. ಮತ್ತು ಇದು ಮಿಡಲ್ ಆಗಿರೋದೆ ಸನ್ನು ಅಂತ ಇವ್ರು ಹೇಳ್ತಾರೆ. ಬಟ್ ಇದರಲ್ಲೂ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂದರೆ ಇಷ್ಟು ಏಟೇ ಯಾಕಾಗಿದೆ ಅಂತ ಕ್ವಶನ್ಸು ಇದರಲ್ಲೂ ಇದೆ. ಸೊ ಎಲ್ಲಕ್ಕಿಂತ ಜಾಸ್ತಿ ಹೈಯೆಸ್ಟ್ ನಮಗೆ
ವಿತ್ ಎವಿಡೆನ್ಸ್ ಆಗಿ ಪ್ರೂವ್ ಆಗಿರೋ ಥಿಯರಿನೇ ಬಿಗ್ ಬ್ಯಾಂಗ್ ಥಿಯರಿ. ಇದ್ರಲ್ಲಿ ನಾವು ನೋಡಿದ್ವಿ ಹಿಂಗೆ ಹೈಡ್ರೋಜನ್ ಮತ್ತು ಹೀಲಿಯಂ ಕ್ಲೌಡು ಇಂದ ಸ್ಟಾರ್ಸ್ ಆಯಿತು. ಮತ್ತು ಸ್ಟಾರ್ ಎಂಡ್ ಫೇಸಲ್ಲಿ ಹಿಂಗೆ ಜಸ್ಟ್ ಐರನ್ ಕೋರ್ ಉಳ್ಕೊಂಡಿತ್ತು. ಇದೇ ಕೋರ್ ಏನಾಗುತ್ತೆ, ಪ್ಲ್ಯಾನೆಟ್ ಆಗುತ್ತೆ. ಲೈಕ್ ನಾವು ಮುಂದೆ ಸ್ಟಡಿ ಮಾಡ್ತೀವಿ, ಅರ್ತ್ ಇನ್ಸೈಡ್ ಕೋರಲ್ಲಿರೋದೇ ಐರನ್. ಸೊ ಮೋಸ್ಟ್ ನಿಯರೆಸ್ಟ್ ಥಿಯರಿ ಎಲ್ಲರಿಗೂ ಎಕ್ಸೆಪ್ಟ್ ಆಗಿರುವಂಥ ಥಿಯರಿನೇ ಬಿಗ್ ಬ್ಯಾಂಗ್ ಥಿಯರಿ. ಈ ಥಿಯರಿಯಿಂದನೇ ನಾವು ಸೋಲಾರ್ ಸಿಸ್ಟಮ್ ಹಿಂಗೆ ಫಾರ್ಮೇಷನ್ ಆಯಿತು ಅಂತ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ಕು ನಮ್ಮದು ಅರ್ತ್. ಅರ್ತ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್, ಮೆಟಲ್ಸ್ ಎಲ್ಲ ಇದೆ, ನಮಗೆಲ್ಲ ಗೊತ್ತು. ಇವೆಲ್ಲ ಡಿಫ್ರೆಂಟ್ ಡೆನ್ಸಿಟಿ, ಡಿಫ್ರೆಂಟ್ ಮಾಸ್ ಇದೆ. ಸೊ ಯಾವುದು ಜಾಸ್ತಿ ಡೆನ್ಸಿಟಿ ಇದೆ, ಹೆವಿ ಇದೆ, ಅದು ಒಳಗಡೆ ಹೋಗುತ್ತೆ. ಯಾವುದು ಕಡಿಮೆ ಡೆನ್ಸಿಟಿ ಇದೆ ಅದು ಸರ್ಫೇಸ್ ಅಪ್ಪರ್ ರೀಜನಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಥರ ಡಿಫ್ರೆಂಟ್ ಲೇಯರ್ಸ್ ಆಗಿ ಮೆಟಲ್ಸ್ ಮತ್ತು ಮಿನರಲ್ಸ್ ಅರ್ತ್ ಮೇಲೆ ಡಿಫ್ರೆಂಟ್ ಆಗಿ ಡೆಪಾಸಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತಾನು ಕರಿತೀವಿ. ಈ ಥರ ಆಗ್ತಾ ಅದು ಫಾರ್ಮೇಷನ್ ಆಗೋ ಹೊರಗಡೆ ಫಸ್ಟು ಸರ್ಫೇಸ್ ನೋಡ್ತೀರಿ ನೀವು. ಲೈಕ್ ಯಾವುದೇ ಒಂದು ಹಾಟ್ ಮಟೀರಿಯಲ್ ಇದ್ರೂ ಅದು ಫಸ್ಟು ಸರ್ಫೇಸು ಕೂಲ್ ಡೌನ್ ಆಗುತ್ತೆ, ಬಟ್ ಒಳಗಡೆ ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ. ಸೊ ಈ ಸರ್ಫೇಸ್ ಫಸ್ಟ್ ಕೂಲಾಗಿ ಮೇಲೆ ಸಾಲಿಡ್ ಫಾರ್ಮ್ ಆಗುತ್ತೆ, ಮತ್ತು ಒಳಗಡೆ ಇನ್ನೂ ಹಾಟ್ ಮಟೀರಿಯಲ್ ಉಳ್ಕೊಳ್ಳುತ್ತೆ. ಅದನ್ನು ನಾವು ಕೋರ್ ಅಂತ ಕರಿತೀವಿ. ಅಪ್ಪರ್ ರೀಜನ್ನ ಕಸ್ಟ್ ಅಂತ ಕರಿತೀವಿ. ಸೊ ಈ ಡಿಫ್ರೆಂಟ್ ಆಗಿ ಮಿನರಲ್ಸ್ ಡೆಪಾಸಿಟ್ ಆಗಿರೋ ಕಾರಣ ಡಿಫ್ರೆಂಟ್ ಲೇಯರ್ಸ್ ಆಗಿ ಅರ್ಥನ ನಾವು ನೋಡ್ತೀವಿ. ನಾವು ಮುಂದೆ ನೆಕ್ಸ್ಟ್ ನೋಡ್ತೀವಿ ಲೈಕ್ ಯಾವಾಗ ಮೂನ್ ಫಾರ್ಮೇಷನ್ ಯಾವಾಗ ಆಗುತ್ತೆ, ಈ ಪ್ರೋಸೆಸ್ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ಅದು ಒಂದು ಸ್ಟಾರ್ ಬಂದು ಅರ್ತಿಗೆ ಕೊಲೈಡ್ ಆಗಿರೋ ಕಾರಣ ಅದು ಪ್ರೋಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಜಾಸ್ತಿ ಆಗುತ್ತೆ. ಮತ್ತೆ 2 ಲೇಯರ್ ಆಗಿರೋದು ಮತ್ತೆ 3 ಲೇಯರ್ ಆಗಿ ನಮ್ಗೆ ಕಾಣಿಸುತ್ತೆ. ಲೈಕ್ ಕೋರು, ಮ್ಯಾಂಟಲ್ ಮತ್ತು ಕ್ರಸ್ಟ್ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನಾವು ಅರ್ತ್ ಅಂತ ನೋಡಿದಾಗ ಈಗ ಯಾವುದೋ ಒಂದು ಪಾಯಿಂಟ್ ಅಂತ ಕನಿಸ್ತಾರೆ. ಈ ಪಾಯಿಂಟ್ ಹೇಳ್ಬೇಕು ಅಂದರೆ ಅದಕ್ಕೊಂದು 2 ಲೈನ್ ಬೇಕು ನಮ್ಗೆ. ಸೊ ನಮ್ಗೆ ಕನ್ವೀನಿಯಂಟ್ ಪ್ರಕಾರ ನಾವು 2 ಲೈನ್ಸ್ನ ಡ್ರಾ ಮಾಡ್ತೀವಿ. ಲೈಕ್ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಅಂತ ಹೇಳ್ತೀವಿ. ಲ್ಯಾಟಿಟ್ಯೂಡ್ಸ್ ಅಂತ ಅಂದರೆ ಈ ಇದು ಅರ್ತ್ ನಮ್ಮ ಸ್ಪೆರಿಕಲ್ ಶೇಪಲ್ಲಿರೋದು, ಲೈಕ್ ಜ್ಯುವಲ್ಡ್ ಶೇಪಲ್ಲಿದೆ. ಸೊ ಅದು ಕಂಪ್ಲೀಟ್ಲಿ ಮಿಡಲ್, ಅದನ್ನು ಕಟ್ ಮಾಡಿದಾಗ ಮೇಲಿರೋದು ನಾರ್ತ್ ಇರೋ ಕಾರಣ ಅದನ್ನು ನಾರ್ತ್ ಹೆಮಿಸ್ಪಿಯರ್ ಅಂತೀವಿ, ಕೆಳಗಡೆ ಇರೋದನ್ನ ಸದರ್ನ್ ಹೆಮಿಸ್ಪಿಯರ್ ಅಂತೀವಿ. ಮಿಡಲ್ಲೇ ಕಟ್ ಆಗಿರೋ ಪಾಯಿಂಟ್ನ 0 ಡಿಗ್ರಿ ಅಂತ ತೊಗೊತೀವಿ. ಅದನ್ನು ನಾವು ಇಕ್ವಿಟರ್ ಅಂತ ಕರಿತೀವಿ. ಇದನ್ನು ನಾವು ಗ್ರೇಟ್ ಸರ್ಕಲ್ ಅಂತಲೂ ಕರಿತೀವಿ. ಇದಕ್ಕೆ ಪ್ಯಾರಲಲ್ ಆಗಿರೋ ಲೈನ್ಸ್ ಏನಿದೆ ಅದನ್ನು ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಪ್ಯಾರಲಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಅಂತಲೂ ಕರೀತಾರೆ. ಈ ಲ್ಯಾಟಿಟ್ಯೂಡ್ಸ್ ಅಂದರೆ ಇದು ಡೆಫಿನೇಷನ್ ಏನು ಅಂತ ನೋಡಿದಾಗ, ಅರ್ತು ಸೆಂಟರ್ ಪಾಯಿಂಟ್ ಆಂಗ್ಯುಲಾರ್ ಡಿಸ್ಟೆನ್ಸ್ ಅಂದರೆ ಆರ್ಬಿಟಲ್ ಪ್ಲೇನ್ದು 0 ಡಿಗ್ರಿ. ಆಂಗ್ಯುಲಾರ್ ಡಿಸ್ಟೆನ್ಸ್ ಆನ್ ಎನಿ ಪಾಯಿಂಟ್ ಆಫ್ ದ ಅರ್ತ್ ಫ್ರಮ್ ದ ಸೆಂಟರ್, ಇದು ಆಂಗ್ಯುಲಾರ್ ಡಿಸ್ಟೆನ್ಸ್ ಇದು ಏನಿದೆ ಇದನ್ನು ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಈ ಪಾಯಿಂಟ್ಸ್ನ ನಾವು ಹಿಂಗೆ ಈ ಪಾಯಿಂಟೆಲ್ಲ ಜಾಯಿನ್ ಮಾಡ್ತಾ ಹೋದಾಗ ಈ ಥರ ನಮಗೆ ಲೈನ್ಸ್ ಬರುತ್ತೆ. ಈ ಥರ ನಮ್ಗೆ ಪ್ಯಾರಲಲ್ ಲೈನ್ಸ್ ಬರುತ್ತೆ, ಅದನ್ನು ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಇದು ಲ್ಯಾಟಿಟ್ಯೂಡ್ಸಲ್ಲಿ ಸಮ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಇದೆ, ಲೈಕ್ ಆರ್ಕ್ಟಿಕ್ ಸರ್ಕಲ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಅಂಟಾರ್ಟಿಕ್,
ಸರ್ಕಲ್ ಅಂತ. ಈ ರೆಫರೆನ್ಸ್ ಪಾಯಿಂಟ್ನ ಇಷ್ಟು ಡಿಗ್ರಿಯಲ್ಲೇ ಯಾಕೆ ಇಟ್ಟಿದ್ದಾರೆ ಅಂತ ಅಂದರೆ, ಇದು ನಮ್ಮ ಸನ್ ವಿತ್ ರೆಫರೆನ್ಸ್ ಆಫ್ ಸನ್ನ ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ಯಾವಾಗ ಸನ್ನು ಕಂಪ್ಲೀಟ್ಲಿ ರೀಚ್ ಆಗೋದೇ ಎಲ್ಲಿವರೆಗೂ ಅಂತಂದರೆ 23.5 ಡಿಗ್ರಿ ನಾರ್ತ್ವರೆಗೂ. ಅಂದರೆ ಅರ್ತು ಸನ್ ಅರೌಂಡ್ ರಿವಾಲ್ವ್ ಆದಾಗ ಸನ್ ರೇಸ್ ಎಲ್ಲಿವರೆಗೂ ಯಾವ ಆ್ಯಂಗಲ್ವರೆಗೂ ರೀಚ್ ಆಗುತ್ತೆ ಅಂತಂದರೆ ಅರ್ತ್ 0 ಡಿಗ್ರಿಯಿಂದ 23 ಡಿಗ್ರಿವರೆಗೂ ಸನ್ ಹೋಗ್ತದೆ. ಸೊ ಇಲ್ಲಿ ಮೇಲೆ ಹೋದಾಗ 23.5 ಡಿಗ್ರಿ ನಾರ್ತ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಮತ್ತೆ ಇಕ್ವಿಟರಿಗೆ ಬರುತ್ತೆ, ಮತ್ತೆ ವಾಪಸ್ ಸೌತಿಗೆ ಹೋಗುತ್ತೆ. ಎಲ್ಲಿ ಹೋಗೋದು ಲಾಸ್ಟ್ ಅಂದರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ವರೆಗೂ, ಮತ್ತೆ ವಾಪಸ್. ಸೊ ಇಟ್ ಈಸ್ 23.5 ಡಿಗ್ರಿ ನಾರ್ತ್, 23.5 ಡಿಗ್ರಿ ಸೌತ್. ಇವೆರಡು ಪಾಯಿಂಟ್ನ ತುಂಬ ಸ್ಪೆಸಿಫಿಕ್ ಆಗಿ ಸ್ಟಡಿ ಮಾಡಬೇಕು. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸನ್ ರೇಸ್ ಇದ್ರ ಮೇಲೆ ಡೈರೆಕ್ಟಾಗಿ ಬೀಳೋದ ಕಾರಣ ಇದು ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ ಈ ರೀಜನಲ್ಲಿ. ಸೊ ಇದಕ್ಕೆ ನಾವು ಟಾರಿಡ್ ಝೋನ್ ಅಂತ ಕರಿತೀವಿ. ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರೋ ಕಾರಣ ಟಾರಿಡ್ ಝೋನ್ ಅಂತೀವಿ. ಮತ್ತು ಇಲ್ಲಿ ಸನ್ ರೈಸ್ ಸ್ಲ್ಯಾಂಟ್ ಆಗಿ ಬೀಳುತ್ತೆ, ಟೆಂಪ್ರೇಚರ್ ಇರುತ್ತೆ ಬಟ್ ಜಾಸ್ತಿ ಇರಲ್ಲ. ಸೊ ಇಟ್ ಈಸ್ ಎ ಟೆಂಪರೇಟ್ ಝೋನ್. ಎಲ್ಲಿವರೆಗೂ ಸನ್ ರೈಸ್ ರೀಚ್ ಆಗುತ್ತೆ ಅಂದರೆ ಈ ಪಾಯಿಂಟ್ 66.5 ಡಿಗ್ರಿ ನಾರ್ತ್ವರೆಗೂ ರೀಚ್ ಆಗುತ್ತೆ. ಸೊ ಈ ಪಾಯಿಂಟ್ನ ಆರ್ಟಿಕ್ ಸರ್ಕಲ್ ಅಂತ ಕರಿತೀವಿ. ಇಲ್ಲಿಂದ ಮತ್ತೆ ಮೇಲೆ ಹೋದರೆ ಪೋಲಾರ್ ರೀಜನ್ ಬರುತ್ತೆ. ಇಲ್ಲಿ ಸನ್ ರೇಸ್ ರೀಚ್ ಆಗಲ್ಲ. ಸೊ ಇದು ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ ಈ ರೀಜನಲ್ಲಿ. ಸೊ ಇಟ್ ಈಸ್ ಫ್ರಿಜಿಡ್ ಝೋನ್ ಅಂತ ಕರಿತೀವಿ. ಸೊ ಈ 3 ಝೋನ್ ಬಗ್ಗೆ ಗೊತ್ತಾಯ್ತು ನಮಗೆ: ಟಾರಿಡ್ ಝೋನ್, ಟೆಂಪರೇಟ್ ಝೋನ್, ಫ್ರಿಜಿಡ್ ಝೋನ್ ಅಂತ. ಸೊ ಇದು ನಾರ್ತ್ ಪಾಯಿಂಟಲ್ಲಿರೋದು ನಾರ್ತ್ ಪೋಲ್, ಸೌತ್ ಪಾಯಿಂಟಲ್ಲಿರೋದು ಸೌತ್ ಪೋಲ್. ಸೊ ಲ್ಯಾಟಿಟ್ಯೂಡ್ಸ್ ನಮಗೆ ಗೊತ್ತಾಯಿತು. ಕೆಳಗಡೆ ಸನ್ ರೀಚ್ ಆಗೋದು ಇಷ್ಟೇ, 66.5 ಡಿಗ್ರೀಸ್ ಅಷ್ಟೇ ರೀಚ್ ಆಗುತ್ತೆ. ಅದಕ್ಕೆ ಈ ಪಾಯಿಂಟ್ನ ರೆಫರ್ ಮಾಡಿದ್ದಾರೆ. ಈ ಥರ ನಾವು ಟೆಂಪ್ರೇಚರ್ ಬಗ್ಗೆ ಗೊತ್ತಾಗಿರೋ ಕಾರಣ ನಾವು ಯಾವ ಥರ ಕ್ಲೈಮೇಟ್ ಇರುತ್ತೆ ಅಂದರೆ, ಇಲ್ಲಿ ತುಂಬಾ ಜಾಸ್ತಿ ಟೆಂಪ್ರೇಚರ್ ಇರೋ ಕಾರಣ ತುಂಬ ಹೆವಿ ಟೆಂಪ್ರೇಚರ್ ಇರುತ್ತೆ ಸನ್ ಡೈರೆಕ್ಟ್ ಬೀಳೋ ಕಾರಣ. ಬಟ್ ಇಲ್ಲಿ ಪೋಲಾರ್ ರೀಜನಲ್ಲಿ ಟೆಂಪ್ರೇಚರ್ನೇ ತುಂಬ ಕಡಿಮೆ ಇರುತ್ತೆ, ಬಿಕಾಸ್ ಸನ್ ರೈಸೇ ರೀಚ್ ಆಗಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಮೇಟ್ನ ನಾವು ಸ್ಟಡಿ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಲ್ಯಾಟಿಟ್ಯೂಡ್. ಕ್ಲೈಮೇಟ್ನ ಸ್ಟಡಿ ಮಾಡೋಕ್ಕೆ ಲ್ಯಾಟಿಟ್ಯೂಡ್ಸ್ನ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇರೋದೇ ಲಾಂಗಿಟ್ಯೂಡ್ಸ್. ಲಾಂಗಿಟ್ಯೂಡ್ಸು ಏನು ಅಂದರೆ, ಫಸ್ಟ್ ಏನು ಮಾಡಿದ್ರು, ಒಂದು 0 ಡಿಗ್ರಿ ಲೈನ್ ಅರ್ತ್ ಮೇಲೆ 0 ಡಿಗ್ರಿ ಲೈನ್ನ ಪಾಸ್ ಮಾಡಿದ್ದು. ಇದು ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ ಇದನ್ನು. ಇದು ಫಸ್ಟ್ ರೆಫರೆನ್ಸ್ ಲೈನ್ ಆಗಿ ತಗೊಂಡ್ರು. ಇದು ಗ್ರೀನ್ವಿಚ್ ಸಿಟಿ UK ಇಂದ ಸ್ಟಾರ್ಟ್ ಮಾಡಿದರು. ಇದು 0 ಡಿಗ್ರಿ ಲೈನ್ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡ್ರು. ಈ 0 ಡಿಗ್ರಿ ಲೈನಿಂದ ಆ್ಯಂಗುಲರ್ ಡಿಸ್ಟೆನ್ಸ್ ಈಸ್ಟಲ್ಲಿ ಅಥವಾ ಈಸ್ಟಲ್ಲಿ ಅಥವಾ ವೆಸ್ಟಲ್ಲಿ ಹೋಗಿರೋ ಪಾಯಿಂಟ್ಸು ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಸೊ ಈ ಕಡೆ ಇದು ಈಸ್ಟು, ಇದು ಈಸ್ಟ್, ಇದು ವೆಸ್ಟ್. ಇದು 30 ಡಿಗ್ರಿ 60 ಡಿಗ್ರಿ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಹಾಫ್ ಸರ್ಕಲ್, ಲೈಕ್ 180 ಡಿಗ್ರಿ. 180 ಡಿಗ್ರಿ ಈ ಪಾಯಿಂಟ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತೀವಿ. ಇಲ್ಲಿಂದ ಡೇಟ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಲೈಕ್ ಯಾವಾಗ 0 ಡಿಗ್ರಿಯಿಂದ ಈಸ್ಟ್ ವರ್ಡ್ ಮೂವ್ ಆದ್ವಿ ಅಂತಂದರೆ ನಾವು ಟೈಮ್ನ ಅಹೆಡ್ ಆಗಿ ಮೂವ್ ಆಗ್ತೀವಿ. ಈ ಕ್ವಶನ್ಸ್ ತುಂಬ ಕನ್ಫ್ಯೂಸ್ ಮಾಡ್ತಾರೆ ಲೈಕ್ ಎಕ್ಸಾಮ್ಸಲ್ಲಿ. ನಾವು ಈಸ್ಟ್ ವರ್ಡ್ ಮೂವ್ ಆದರೆ ನಾವು ಅಹೆಡ್ ಇರ್ತೀವಿ ಟೈಮಿಂದ. ಯಾಕೆ ಅಂತಂದರೆ ಅರ್ತ್ ರೊಟೇಷನ್ ಮೇಲೆ ಇದನ್ನು ಕನ್ಸಿಡರ್ ಮಾಡ್ತೀವಿ. ಲೈಕ್ ಅರ್ತ್ ರೊಟೇಟ್ ಆಗೋದು ವೆಸ್ಟಿಂದ ಈಸ್ಟ್ ಇರೋ ಕಾರಣ ನಾವು ಸನ್ ರೈಸ್ ಏನಾಗುತ್ತೆ, ಈಸ್ಟಿಂದ ಸನ್ ರೈಸ್ ಆಗುತ್ತೆ. ಸೊ ನಾವು ಈಸ್ಟ್ ವೈಸ್ ಮೂವ್ ಆಗ್ತಾ ಹೋದರೆ, ಈಸ್ಟ್ ಒಂದು 30 ಡಿಗ್ರಿಯಿಂದ 60 ಡಿಗ್ರಿ ಮೂವ್ ಆಗ್ತಾ ಹೋದರೆ ನಾವು ಅಹೆಡ್ ಆಗಿ ಮೂವ್ ಆಗ್ತೀವಿ. ಅಂದರೆ ಇಲ್ಲಿ ಅಹೆಡ್ ಅಂತಂದರೆ ನಾವು ಇಲ್ಲಿ ಲೈಕ್ ಟೈಮು 1 o'clock
ಆಗಿದ್ರೆ ನೆಕ್ಸ್ಟ್ ಅಲ್ಲಿ ಟೈಮ್ 2:00 ಆಗಿರುತ್ತೆ. ಅಹೆಡ್ ಆಗಿ ಟೈಮ್ನ ಅಹೆಡ್ ಆಗಿ ನಾವು ಮೂವ್ ಆಗ್ತಾ ಇದೆ. ಇದು ಇಂಟರ್ನ್ಯಾಷನಲ್ ಡೇಟ್ ಲೈನು. ಲಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ಸ್ ಸ್ಟಡಿ ಮಾಡಿದಾಗ ಲೈಕ್ ಲ್ಯಾಟಿಟ್ಯೂಡ್ಸ್ ಬಗ್ಗೆ ನಮ್ಗೆ ಸ್ಟಡಿ ಮಾಡಿದಾಗ ನಮಗೆ ಕ್ಲೈಮೇಟ್ ಬಗ್ಗೆ ಗೊತ್ತಾಗುತ್ತೆ. ಹೆಂಗೆ ಲಾಂಗಿಟ್ಯೂಡ್ಸ್ ಬಗ್ಗೆ ಸ್ಟಡಿ ಮಾಡಿದಾಗ ನಾವು ಟೈಮ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇಲ್ಲ ಲಾಂಗಿಟ್ಯೂಡ್ಸ್ ಹಿಂಗೆ ಅಂತಂದರೆ 360 ಡಿಗ್ರಿನ ಲೈಕ್ ಎಷ್ಟು 24 ಅವರ್ಸ್ ಇದರ ಮಾತ್ರ. ಒಂದು ಅರ್ತ್ ರೊಟೇಟ್ ಆಗೋದು 24 ಅವರ್ಸ್ ಆಗುತ್ತೆ. ಸೊ ಟೋಟಲ್ ಸರ್ಕಲಲ್ಲಿ 360 ಡಿಗ್ರಿ ಇದೆ. ಸೊ ಇವಾಗ 360 ಡಿಗ್ರಿ ಅಂದರೆ ಲೈಕ್ 1 ಅವರಲ್ಲಿ ಎಷ್ಟು ಡಿಗ್ರಿ ಆಗುತ್ತೆ ಅಂತಂದರೆ 15 ಡಿಗ್ರಿ ಆಗುತ್ತೆ. ಲೈಕ್ ಯು ಕ್ಯಾನ್ ಡಿವೈಡ್ 360 ಡಿವೈಡೆಡ್ ಬೈ 24 ಮಾಡಿದಾಗ ನಮಗೆ 15 ಡಿಗ್ರಿ ಬರುತ್ತೆ. ಸೊ ಟೋಟಲ್ಲು 124 ಲೈನ್ಸ್ ಇದೆ ಆದಮೇಲೆ ಅಂತ ಅರ್ಥ. ಲೈಕ್ 1 ಅವರ್ ಇಲ್ಲಿ ಇಂದ 1 ಅವರ್ ಮತ್ತೆ ನೆಕ್ಸ್ಟ್ ಲೈಕ್ ಇಲ್ಲಿ 1:00 ಇಂದ 2:00 ಹೋದರೆ ಎಷ್ಟು ಡಿಗ್ರಿ ನಾವು ಮೂವ್ ಆಗ್ತೀವಿ ಅಂದರೆ 15 ಡಿಗ್ರಿ ಮೂವ್ ಆಗ್ತೀವಿ. ಮತ್ತು ಇದು ಲ್ಯಾಟಿಟ್ಯೂಡ್ಸ್, 2 ಲ್ಯಾಟಿಟ್ಯೂಡ್ಸ್ ಮಧ್ಯೆ 2 ಲ್ಯಾಟಿಟ್ಯೂಡ್ಸ್ ಆ್ಯಂಗಲ್ಸ್ ಅಂದರೆ 1 ಡಿಗ್ರಿ ಅಂದರೆ 2 ಡಿಗ್ರಿ. ಈ ಆ್ಯಂಗಲ್ ಮುಂದೆ ಇರೋ ಡಿಸ್ಟೆನ್ಸ್ ಫಿಕ್ಸ್ ಆಗಿರುತ್ತೆ, ಅಂದರೆ ಸೇಮ್ ಇದೆ. ಎಷ್ಟಿದೆ ಅಂತಂದರೆ 111 ಕಿಲೋಮೀಟರ್ ಆರ್ 69 ಮೈಲ್ಸ್ ಆಗಿ ಬರುತ್ತೆ. ಬಟ್ ಇನ್ ಲಾಂಗಿಟ್ಯೂಡ್ಸ್ ನೋಡಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ, ಬರ್ತಾ ಕಡಿಮೆ ಆಗ್ತಾ ಇಲ್ಲಿ 0 ಆಗಿಬಿಡುತ್ತೆ. ಸೊ ಜಾಸ್ತಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇರೋದು ಈಕ್ವೇಟರ್ ಹತ್ರ, ಪೋಲ್ಸ್ ಹತ್ರ ಬಂದಂಗೆ ಇದು ಡಿಸ್ಟೆನ್ಸ್ ಡಿಕ್ರೀಸ್ ಆಗಿ 0 ಆಗುತ್ತೆ. ಇದು ಕೂಡ ಮ್ಯಾಕ್ಸಿಮಮ್ ಇರೋದು ಈಕ್ವೇಟರಿಂದ ಎಷ್ಟು ಅಂತಂದರೆ ಸೇಮ್ 111 ಕಿಲೋಮೀಟರ್ಸ್ ಅಷ್ಟು. 2 ಆ್ಯಂಗಲ್ನಲ್ಲಿ ಡಿಸ್ಟೆನ್ಸ್ ಅಷ್ಟಾಗಿರುತ್ತೆ. ಸೊ ರೊಟೇಷನ್ ಮತ್ತು ರೆವಲ್ಯೂಷನ್ ಬಗ್ಗೆನೂ ಸುಮಾರು ಕ್ವಶನ್ಸ್ ಆಲ್ರೆಡಿ ಆಗಿದೆ. ಈ ಅರ್ತ್ ರೊಟೇಟ್ ಆಗುತ್ತೆ ಎಷ್ಟು ಅಂದರೆ 24 ಅವರ್ಸ್ ಅಲ್ಲಿ ಅರ್ತ್ ಅದಂದರೆ ನಾರ್ತ್ ಪೋಲ್ ಮತ್ತು ಒಂದು ಆ್ಯಕ್ಸಸ್, ಈ ಆ್ಯಕ್ಸಸ್ಸನ್ನು 24 ಅವರ್ಸಲ್ಲಿ ಒಂದು ರೊಟೇಷನ್ ಕಂಪ್ಲೀಟ್ ಮಾಡುತ್ತೆ. ಅದೇ ಆ್ಯಕ್ಸಸ್ಸಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಆ ರೊಟೇಟ್ ಆಗುವಾಗ ಲೈಕ್ ಸನ್ನ ಯಾವ ಕಡೆ ಯಾವುದು ಫೇಸ್ ಮಾಡ್ತಾ ಇದೆ ಅದನ್ನು ನಾವು ಡೇ ಅಂದರೆ ಅಲ್ಲಿ ಬೆಳಕಿರುತ್ತೆ. ಸೊ ಇದು ಡೇ. ಯಾವ್ದು ಫೇಸ್ ಮಾಡ್ತಾ ಇರಲ್ಲ ಈ ಕಡೆ ಇರೋದನ್ನು ಇದನ್ನು ನೈಟ್, ಕತ್ಲೆ ಇರುತ್ತೆ, ಇದನ್ನು ನೈಟ್ ಅಂತ ಹೇಳ್ತೀವಿ. ಅಂದರೆ ರೊಟೇಷನ್ ಏನು ಮಾಡುತ್ತೆ ಅಂದರೆ ನೈಟ್ ಮತ್ತು ಡೇ ಸೈಕಲನ್ನು ಡಿವೈಡ್ ಮಾಡುತ್ತೆ ರೊಟೇಷನ್. ಈ ಲೈನ್ ಯಾವುದು ಲೈನ್ ಅರ್ತ್ ಮತ್ತು ಅರ್ತ್ಗೆ ಡೇ ಮತ್ತು ನೈಟ್ ಡಿವೈಡ್ ಮಾಡ್ತಿರೋ ಈ ಲೈನ್ನ ಇಲ್ಯುಮಿನೇಷನ್ ಅಂತ ಕರಿತೀವಿ. ಮತ್ತು ಈ 24 ಅವರ್ಸ್ನ ಸೈಕಲ್ನ ಅರ್ತ್ ಡೇ ಅಂತ ಕರಿತೀವಿ. ಓಕೆ, ಮೀನ್ಸ್ ರೆವಲ್ಯೂಷನ್ ಹೆಂಗೆ ಅಂದರೆ ಸನ್ ಅರೌಂಡ್ ಅರ್ತ್ ಏನಾಗುತ್ತೆ ರಿವಾಲ್ವ್ ಆಗ್ತಾ ಇರುತ್ತೆ. ಸಿ, ಸನ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಇವಾಗ ಈ ಪಾಯಿಂಟಿಂದ ನೋಡೋಣ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ ಅಂತ. ಸಿ, ಅರ್ತು ಟಿಲ್ಟೆಡ್ ಆಗಿರೋ ಕಾರಣ ಏನಾಗುತ್ತೆ ಸಮ್ಮರ್ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಸನ್ ಕರೆಕ್ಟಾಗಿ ಎಲ್ಲಿ ಬೀಳುತ್ತೆ ಆ್ಯಕ್ಚುಲಿ ಅಂದರೆ ಲೈಕ್ ಪೂರ್ತಿ 90 ಡಿಗ್ರಿ ತಲೆ ಮೇಲೆ ಬೀಳೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳುತ್ತೆ. ಸೊ ಇದು ಇಲ್ಲಿಂದ ಎಷ್ಟು 23 ಡಿಗ್ರಿ ಮೇಲೆ ಹೋಗುತ್ತೆ, 23 ಡಿಗ್ರಿ ಕೆಳಗೆವರೆಗೂ ಈ ರೇಸ್ ಬರ್ತಾ ಇರೋದು. ಯಾವಾಗ ಕರೆಕ್ಟಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬರುತ್ತೆ ಆ ದಿವಸ ಯಾವುದು ಅಂದರೆ ಜೂನ್ 21. ಈ ಡೇ ಅಲ್ಲಿ ಏನಂತೆ
ಡೇ ನಾವು ನೋಡ್ತೀವಿ, ಡೇ ಲಾಂಗರ್ ಆಗಿರುತ್ತೆ ಸಮ್ಮರ್ ಸೀಸನಲ್ಲಿ. ಡೇಸು ಲಾಂಗರ್ ಆಗಿರುತ್ತೆ. ಸೊ ಯಾವ ಡೇ ಹೈಯೆಸ್ಟ್ ಆಗಿ ಲಾಂಗೆಸ್ಟ್ ಡೇ ಇರೋದು ಅಂದರೆ ಜೂನ್ 21. ಇದು ಇದರಿಂದ ಏನಾಗುತ್ತೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸನ್ ರೇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳೋ ಕಾರಣ, ಹೆವಿ ಟೆಂಪ್ರೇಚರ್ ಇರೋ ಕಾರಣ ಇದನ್ನ ನಾವು ಸಮ್ಮರ್ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ ಯಾವಾಗ ಆಗ್ತಿರುತ್ತೆ ಅದಕ್ಕೆ ನಾವು ಸಮ್ಮರ್ ಸೊಲಸಲೈಟ್ ಅಂತ ಕರಿತೀವಿ. ಇದು ನಾವು ಮೋಸ್ಟ್ಲಿ ಲ್ಯಾಂಡ್ ಫಾರ್ಮ್ಸ್ ಲೈಕ್ ಇರೋದೇ ನಾರ್ದರ್ನ್ ಹೆಮಿಸ್ಫಿಯರ್ ಇಂದ ಕಾರಣ, ನಾವು ಸನ್ ರೇಸ್ ನಾರ್ತ್ ಮೇಲೆ ಬೀಳೋ ಕಾರಣ ಅದಕ್ಕೆ ನಾವು ಸಮ್ಮರ್ ಸೊಲಸಲೈಟ್ ಅಂತ ಕರಿತೀವಿ. ಯಾವಾಗ ಮತ್ತೆ 3 ಮಂತ್ಸ್ ಲೈಕ್ ಜೂನಿಂದ ಸೆಪ್ಟೆಂಬರ್. ಇವಾಗ ಸೆಪ್ಟೆಂಬರ್ ಬರುತ್ತೆ, ಅವಾಗ ಏನಾಗುತ್ತೆ, ಯಾವಾಗ ಸನ್ನು 23 ಡಿಗ್ರಿ ನಾರ್ತಲ್ಲಿ ಹೋಗಿರುತ್ತೆ, ಅದು ಏನು ಮಾಡುತ್ತೆ ಮತ್ತೆ ವಾಪಸ್ 3 ಮಂತ್ಸಲ್ಲಿ ಇಕ್ವೇಟರ್ ಮೇಲೆ ಬರುತ್ತೆ. ಈ ಪಾಯಿಂಟ್ ಅದಕ್ಕೆ ಏನಂತಾರೆ, ಇದು ಯಾವ ದಿವಸ ಅಂತಂದರೆ ಸೆಪ್ಟೆಂಬರ್ 23. ಸೆಪ್ಟೆಂಬರ್ 23 ಸನ್ ರೇಸ್ ಡೈರೆಕ್ಟ್ ಇಕ್ವೇಟರ್ ಮೇಲೆ ಬೀಳುತ್ತೆ. ಸೊ ಇದಕ್ಕೆ ಈಕ್ವಿನಾಕ್ಸ್ ಅಂತ ಕರಿತೀವಿ. ಈ ಪಾಯಿಂಟಲ್ಲಿ ಸನ್ ರೇಸ್ ಅಂದರೆ ಡೇ ಆ್ಯಂಡ್ ನೈಟ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, ಅದಕ್ಕೆ ಈಕ್ವಿನಾಕ್ಸ್ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಆಟಮ್ ಸೀಸನ್ ಇರುತ್ತೆ, ಕೆಳಗಡೆ ಸ್ಪ್ರಿಂಗ್ ಸೀಸನ್ ಇರುತ್ತೆ. ಲೈಕ್ ಸದರ್ನ್ ಹೆಮಿಸ್ಫಿಯರಲ್ಲಿ ಇರೋದು ಸ್ಪ್ರಿಂಗ್ ಸೀಸನ್ ಇರುತ್ತೆ. ಸೊ ಆಫ್ಟರ್ ಮತ್ತೆ 3 ಮಂತ್ಸ್ ಸೆಪ್ಟೆಂಬರಿಂದ ಮತ್ತೆ 3 ಮಂತ್ಸ್ ಹೋದರೆ ಡಿಸೆಂಬರ್ 21 ಅಲ್ಲಿ ಏನು ಮಾಡುತ್ತೆ, ಯಾವಾಗ ಇಕ್ವೇಟರಲ್ಲಿ ಇದ್ದು ಮತ್ತೆ ಸದರ್ನ್ ಹೆಮಿಸ್ಫಿಯರಿಗೆ ಸನ್ ಹೋಗುತ್ತೆ. ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಮತ್ತೆ ಇಕ್ವೇಟರಿಗೆ ಬಂದು ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಕೆಳಗಡೆ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸದರ್ನ್ ಹೆಮಿಸ್ಫಿಯರ್ ಇರುತ್ತಲ್ಲ. ಸೊ ಸನ್ ಎಲ್ಲಿ ಹೋಗಿದೆ, ಸದರ್ನ್ ಹೆಮಿಸ್ಫಿಯರಿಗೆ ಹೋಗಿದೆ. ನಾರ್ತ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ, ಈಗ ಸನ್ ರೇಸ್ ರೀಚ್ ಆಗೋ ಕಾರಣ ಈ ಟೆಂಪರೇಚರ್ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ವಿಂಟರ್ ಸೀಸನ್ ಅಂತ ಹೇಳ್ತೀವಿ, ವಿಂಟರ್ ಸೊಲಸಲೈಟ್ ಅಂತ ಕರಿತೀವಿ. ಈ ಟೈಮಲ್ಲಿ ನಾವು ನೋಡ್ತೀವಿ, ಲೈಕ್ ವಿಂಟರ್ ಸೀಸನಲ್ಲಿ ಏನಾಗುತ್ತೆ, ನೈಟ್ ಜಾಸ್ತಿ ಲಾಂಗ್ ಇರುತ್ತೆ, ಡೇ ಶಾರ್ಟ್ ಆಗಿರುತ್ತೆ. ಯಾಕಂದರೆ ಸನ್ ರೇಸ್ ಆ್ಯಕ್ಚುಲಿ ಇರೋದೇ ಸದರ್ನ್ ಹೆಮಿಸ್ಫಿಯರಲ್ಲಿ ಹೋಗ್ತಾ ಇದೆ, ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಸನ್ ರೇಸ್ ತುಂಬ ಕಡಿಮೆ ರೀಚ್ ಆಗ್ತಾ ಇರುತ್ತೆ. ಅದಕ್ಕೆ ಟೆಂಪ್ರೇಚರ್ ಕೂಡ ಡಿಕ್ರೀಸ್ ಆಗ್ತಾ ಇರುತ್ತೆ. ಮತ್ತು ಆಫ್ಟರ್ 3 ಮಂತ್ಸ್ ಏನಾಗುತ್ತೆ, ಮಾರ್ಚ್ 21 ಮತ್ತೆ ವಾಪಸ್ ಸನ್ ಇಕ್ವೇಟರ್ ಮೇಲೆ ಬರುತ್ತೆ 0 ಡಿಗ್ರಿ ಮೇಲೆ. ಈ ಪಾಯಿಂಟನ್ನು ನಾವು ಕೂಡ ಏನಂತೀವಿ, ಇಕ್ವಿನಾಕ್ಸ್ ಅಂತ ಕರಿತೀವಿ. ಸೊ ಸನ್ ಹೆಂಗೆ ಅರ್ತ್ ಹೆಂಗೆ ಸನ್ ಅರೌಂಡ್ ರಿವಾಲ್ವ್ ಆಗ್ತಾ ಇದೆ, ಎವ್ರಿ 3 ಮಂತ್ಸ್ ಏನಾಗ್ತಿದೆ, ಬೇರೆ ಬೇರೆ ಸೀಸನ್ಸ್ ನಾವು ನೋಡ್ತಾ ಇದ್ದೀವಿ. ಲೈಕ್ ಸಮ್ಮರಿಂದ ಆಟಮ್ ಸೀಸನ್ ಮತ್ತೆ ವಿಂಟರಿಂದ ಮತ್ತೆ ಸ್ಪ್ರಿಂಗ್ ಸೀಸನ್ ಬರುತ್ತೆ. ಈ ಥರ ರೆಫರೆನ್ಸ್ ಆಫ್ ಸನ್ ರೇಸ್ ಯಾವ ಥರ ಬೀಳ್ತಾ ಇದೆ ಅದ್ರ ಮೇಲೆ ಡಿಫ್ರೆಂಟ್ ಸೀಸನ್ಸು ನಮ್ಗೆ ಅರ್ಥ ಮೇಲೆ ನಾವು ನೋಡ್ತೀವಿ. ಈ ಕ್ವಶನ್ಸು ತುಂಬ ಸತಿ ಆಗಿದೆ, ಲೈಕ್ ತುಂಬ ಕನ್ಫ್ಯೂಸ್ ಮಾಡ್ತಾರೆ. ಏನಂತಂದರೆ ಸನ್ ರೇಸು ಸಮ್ಮರ್ ಸೀಸನ್ ಅಲ್ಲಿ ಲೈಕ್ ಜೂನ್ 21 ಏನಾಗುತ್ತೆ ಅಂತಂದರೆ, ಸನ್ ರೇಸ್ ಇಲ್ಲಿ ಡೈರೆಕ್ಟಾಗಿ ಬೀಳ್ತಿರೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ. ಅಂದರೆ ಎಲ್ಲಿವರೆಗೂ ಬೀಳುತ್ತೆ ಅಂದರೆ ಪೂರ್ತಿ ಮೇಲೆ ಹೋಗುತ್ತದೆ. ಅಂದರೆ ಇಲ್ಲಿ ಆಕ್ಸಸ್ ಈ ಥರ ಬೆಂಡಿರೋ 23 ಡಿಗ್ರಿ ಹಿಂಗೆ ಬೆಂಡಿರೋ ಕಾರಣ ಏನಾಗುತ್ತೆ ಅಂದರೆ, ಸನ್ ರೇಸು ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಫುಲ್ ಆರ್ಟಿಕ್ ಸರ್ಕಲ್ ಹೋಲ್ ರೀಜನ್ವರೆಗೂ ಸನ್ ರೇಸ್ ಬೀಳ್ತಾ ಇರುತ್ತೆ ನಮಗೆ. ಸೊ ಇಲ್ಲಿಂದ ಟ್ರಾಪಿಕ್ ಆಫ್ ಕ್ಯಾನ್ಸರಿಂದ ಪೋಲಾರ್ ರೀಜನ್ವರೆಗೂ ಏನು ನಮಗೆ ಸಮ್ಮರ್ ಸೀಸನ್ ಅಂದರೆ ಡೈರೆಕ್ಟ್ ಸನ್ ರೇಸ್ ಬೀಳ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಸನ್ ರೇಸ್ ಬೀಳ್ತಿರೋ ಕಾರಣ ಇಲ್ಲಿ ನಮಗೆ ಲೈಕ್ ಡೇ ನಾರ್ತ್ ಪೋಲ್ ಹೋಗ್ತಾ ನಮಗೆ ಡೇ ಲಾಂಗರ್ ಹೋಗುತ್ತೆ. ಸೊ ಈ ಕ್ವಶನ್ ಸುಮಾರು ಸತಿ ಕೇಳಿದ್ದಾರೆ. 21 ಜನವರಿಯಲ್ಲಿ ಸನ್ ರೇಸ್ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಲ್ಲ ಅಂತಂದರೆ ಈಕ್ವೇಟರ್ ಮೇಲೆ ಇರುತ್ತಾ, ಸದರ್ನ್ ಅಂತೂ ಹೋಗೋದೇ ಇಲ್ಲ, ನಾರ್ದನ್ನೇ. ಸೊ ಈಕ್ವೇಟರಿಂದ ಮೇಲೆ ಲೈಕ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಟಿಕ್ ಸರ್ಕಲ್.
ಸೊ ಇಲ್ಲಿ ಕೆಳಗಡೆ ವಿಂಟರ್ ಸೀಸನಲ್ಲಿ ಬಂದಾಗ ಟಾಪಿಕ್ ಆಫ್ ಕ್ಯಾಪ್ರಿಕಾನ್ ಮತ್ತು ಆಂಟಾರ್ಟಿಕ್ ಸರ್ಕಲ್ ಇವು ಐ ಮೀನ್ ಮಾರ್ಚ್ ಮತ್ತು ಸೆಪ್ಟೆಂಬರಲ್ಲಿ ಮಿಡಲ್ ಈಕ್ವೇಟರ್ ಮೇಲೆ ಬೀಳುತ್ತೆ. ಈಕ್ವೇಟರಿಂದ ಟಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟಾಪಿಕ್ ಆಫ್ ಕ್ಯಾಪ್ರಿಕಾನ್ವರೆಗೂ ಬರುತ್ತೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ನೋಡಿದ್ವಿ ಅರ್ತ್ ರೊಟೇಷನ್ ಬಗ್ಗೆ, ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ಸ್ ಬಗ್ಗೆ. ಇವಾಗ ನಾವು ಮೂನ್ ಸ್ಯಾಟಲೈಟ್, ಅರ್ತ್ ನ್ಯಾಚುರಲ್ ಸ್ಯಾಟಲೈಟು ಇದು ಫಾರ್ಮ್ ಆಗಿರೋದು ಹೆಂಗೆ ಅಂತ, ಇದಕ್ಕೂ ಥೇರಿ ಇದೆ. ಇದಕ್ಕೆ ಜೈಂಟ್ ಇಂಪ್ಯಾಕ್ಟ್ ಥೇರಿ ಅಥವಾ ಬಿಗ್ ಸ್ಪ್ಯಾಕ್ ಥೇರಿ ಅಂತಾನೂ ಕರೀತಾರೆ. ಈ ಥೇರಿ ಪ್ರಕಾರ ಏನಾಗುತ್ತೆ ಅಂದರೆ, ಆಬ್ಜೆಕ್ಟ್ ಇಫ್ ಅ ಸೈಜ್ ಆಫ್ ಅ ಮಾಸ್ ಅಷ್ಟು ಸೈಜ್ ಇರೋ ಒಂದು ಆಬ್ಜೆಕ್ಟು ಯಾವಾಗ ಅರ್ತಿಂದ ಬಂದು ಕೊಲೈಡ್ ಆಗುತ್ತೆ, ಅಲ್ಲಿಂದ ಏನು ಪಾರ್ಟಿಕಲ್ಸ್ ಏನು ಉಳ್ಕೊಂಡಿರುತ್ತೆ ಅದೇ ಪಾರ್ಟಿಕಲ್ ಏನಾಗಿರುತ್ತೆ, ಮೂನ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಅರ್ತ್ ತುಂಬ ಲಾರ್ಜ್ ಸೈಜ್ ಇರೋ ಕಾರಣ ಇದು ಗ್ರಾವಿಟೇಷನಲ್ ಪುಲ್ಲಿಂದ ಇದ್ರದ್ದು ಎಲ್ಲ ಅರೌಂಡ್ ರಿವಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮೂನು ತಂದೆ ಆದಂಥ ರೊಟೇಷನ್ ಮತ್ತು ಅದು ಕೂಡ ರೊಟೇಟ್ ಆಗುತ್ತೆ ಮತ್ತು ರಿವಾಲ್ವ್ ಆಗುತ್ತೆ ಅರೌಂಡ್ ಅರ್ತ್. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ರೊಟೇಷನ್ನು ಮತ್ತು ರೆವಲ್ಯೂಷನ್ ಎರಡು 27 ಡೇಸ್ ಇರೋ ಕಾರಣ ನಮಗೆ ಒಂದೇ ಫೇಸ್ ಕಾಣಿಸುತ್ತೆ. ಅರ್ತಿಂದ ನೋಡಿದಾಗ ನಮಗೆ ಮೂನಿನ ಒಂದು ಫೇಸ್ ಮಾತ್ರ ಕಾಣಿಸುತ್ತೆ. ಇದೇ ನಾವು ಹೇಳ್ತೀವಿ ಲೈಕ್ ನಮ್ಮ ಚಂದ್ರಯಾನ್ ಇನ್ನು ಸ್ಯಾಟಲೈಟ್ ನಾವು ಕಳಿಸಿದ್ದೀವಿ, ಅದು ಯಾವುದು ಅಂದರೆ ನಾವು ಯಾವ ಕಾಣಿಸ್ತಿದ್ದೀರೋ ಆ ಫೇಸಿಂದ ರೇರರ್ ಫೇಸ್ ಅಂದರೆ ಸದರ್ನ್ ಪೋಲಲ್ಲಿ ಲ್ಯಾಂಡ್ ಆಗಿದೆ. ಅಂದರೆ ಇದು ರೀಜನಲ್ಲಿ ಯಾವಾಗೂ ಲೈಟ್ ಬೀಳೋದೇ ಇಲ್ಲ. ಸೊ ಅದರಲ್ಲಿ ಯಾವ ಥರ ಮಿನರಲ್ಸ್ ಇರ್ಬೋದು, ವಾಟರ್ ಯಾವ ಫಾರ್ಮಲ್ಲಿ ಇರ್ಬೋದು, ಅಂದಮೇಲೆ ಲಿಕ್ವಿಡ್ ಫಾರ್ಮಲ್ಲಿ ಇರ್ಬೋದೇನೋ ಅಂತ ಈ ಎಕ್ಸ್ಪೆರಿಮೆಂಟಲ್ಲಿ ನೋಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಸೊ ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿರೋದು ಯೂನಿವರ್ಸ್ ಬಗ್ಗೆ, ಪ್ಲ್ಯಾನೆಟ್ಸ್ ಬಗ್ಗೆ, ಸ್ಟಾರ್ಸ್ ಬಗ್ಗೆ, ಸ್ಯಾಟಲೈಟ್ಸ್ ಬಗ್ಗೆ, ಹೋಲ್ ಯೂನಿವರ್ಸ್ ಹೆಂಗೆ ಫಾರ್ಮ್ ಆಯಿತು ಅಂತೆಲ್ಲ ನೋಡಿದ್ವಿ. ಇವಾಗ ನಾವು ಅರ್ತ್ ಬಗ್ಗೆ ಸ್ಟಡಿ ಮಾಡೋಣ. ಈ ಅರ್ತ್ ಸ್ಟಡಿ ಮಾಡೋಕ್ಕೆ ನಾವು ಲ್ಯಾಂಡ್ ಫಾರ್ಮ್ಸ್ನ ಸ್ಟಡಿ ಮಾಡೋಕ್ಕೆ ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ಲೈಕ್ ಜಿಯೋ ಅಂದರೆ ಅರ್ತು, ಮಾರ್ಫೋ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್, ಲಾಜಿ ಅಂದರೆ ಸ್ಟಡಿ. ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಡ್ ಫಾರ್ಮ್ಸ್ ಅರ್ತ್ ಮೇಲಿರೋ ಸ್ಟಡಿ ಮಾಡೋಕ್ಕೆ ಜಿಯೋಮಾರ್ಫಾಲಜಿ ಅಂತ ಕರಿತೀವಿ. ನಿಮಗೆ ಗೊತ್ತು, ಲೈಕ್ ಅರ್ತ್ನ ಶೇಪು ಒಂದು ವಿಯರ್ಡ್ ಶೇಪಲ್ಲಿದೆ, ಲೈಕ್ ಎಕ್ಸ್ ಶೇಪಲ್ಲಿದೆ. ಇಕ್ವೇಟರಲ್ಲಿ ಕಡಿಮೆ ಡಿಸ್ಟೆನ್ಸ್ ಇದೆ ಕಂಪೇರ್ ಟು ಪೋಲ್ಸ್. ಬಟ್ ಇದು ಒಳಗಡೆ ಎಷ್ಟು ಲೇಯರ್ ಇದೆ, ಅದನ್ನ ಸಾಲಿಡ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್ ಯಾವ ಸ್ಟೇಟಲ್ಲಿದೆ ಅಂತ ಸೈಂಟಿಸ್ಟ್ನ ಸ್ಟಡಿ ಮಾಡ್ತಾ ಹೋದಾಗ ಅವರು ಕೆಲವು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾರೆ. ಅದು ಅಥವಾ ಸೋರ್ಸಸ್ ಅದ ಎವಿಡೆನ್ಸ್ ಅಂತ ಅದನ್ನು ನೋಡೋಣ. ಡೈರೆಕ್ಟ್ ನಾವು ಮೈನಿಂಗ್ ಮಾಡ್ತೀವಿ, ನಾವು ಮಿನರಲ್ಸ್ ಮೈನ್ ಮಾಡ್ತೀವಿ, ಲೈಕ್ ಗೋಲ್ಡ್ ಆಗಿರ್ಬೋದು, ಐರನ್ ಮೈನಿಂಗ್ ಎಲ್ಲ, ನಂತರ ಮಿನರಲ್ಸ್ ಎಲ್ಲ ನಾವು ಮೈನ್ ಮಾಡ್ತೀವಿ. ಎಷ್ಟು ಮ್ಯಾಕ್ಸಿಮಮ್ ರೀಚ್ ಆಗಿರೋದೇ ಇದು. ನಾವು ಅರೌಂಡ್ 4 ಕಿಲೋಮೀಟರ್ಸ್ವರೆಗೂ ಡೆಪ್ತ್ವರೆಗೂ ನಾವು ಕೆಳಗಡೆ ಹೋಗೋಕೆ ಪಾಸಿಬಲ್ ಆಯಿತು. ಅಥವಾ ಡ್ರಿಲ್ ಮಾಡಿದಾಗ ಲೈಕ್ ಇನ್ ಆರ್ಟಿಕ್ ರೀಜನಲ್ಲಿ ಡ್ರಿಲ್ ಮಾಡಿದಾಗ ಅರೌಂಡ್ 10 to 12 ಕಿಲೋಮೀಟರ್ಸ್ ದೀಪಷ್ಟು ಅವರು ಹೋಲ್ನ ಕ್ರಿಯೇಟ್ ಮಾಡಿ ನೋಡಿದ್ರು. ಬಟ್ ಇದಕ್ಕಿಂತ ಜಾಸ್ತಿ ಕೆಳಗಡೆ ಹೋಗಕ್ಕೆ ಅವ್ರಿಗೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಕೆಳಗಡೆ ಹೋದಂಗೆ ಏನಾಗುತ್ತೆ ಅಂದರೆ ಟೆಂಪ್ರೇಚರು ಮತ್ತು ಪ್ರೆಷರ್ ತುಂಬ ಹೆವಿ ಇರೋ ಕಾರಣ ಮೆಟಲ್ಸ್ ಅಥವಾ ನಾವು ಏನು ಕಳಿಸ್ತೀವಿ ಒಳಗಡೆ ಅದು ಮೆಲ್ಟ್ ಆಗಿಬಿಡುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಡೀಪಾಗಿ ಡ್ರಿಲ್ ಮಾಡೋ ಪಾಸಿಬಲ್ ಇಲ್ಲ. ನಮ್ದು ಅರ್ತ್ ಆ್ಯಕ್ಚುಲಿ ಅರ್ತ್ನ ರೇಡಿಯಸ್ ಹೇಳಿದರೆ ಅರೌಂಡ್ 6,000 ಕಿಲೋಮೀಟರ್ಸ್ವರೆಗೂ ಇದೆ. ಬಟ್ ನಾವು ರೀಚ್ ಆಗ್ತಿರೋದೇ ಲೈಕ್ 4 to 10 ಕಿಲೋಮೀಟರ್ವರೆಗೂ ರೀಚ್ ಆಗೋಕ್ಕೆ ಪಾಸಿಬಲ್ ಆಯಿತು. ಇದು ನಾವು ಡೈರೆಕ್ಟಾಗಿ ಮೈನ್ ಮಾಡಿದಾಗ ಡ್ರಿಲ್ ಮಾಡಿದಾಗ ಮಾಡಿರೋ ಸಿಚುವೇಶನ್ಸ್. ಉಲ್ಕೆನೋ ಅಂದರೆ ಲೈಕ್ ಇವಾಗ
ಅರ್ತ್ ಒಳಗಡೆ ಇರೋ ಮ್ಯಾಗ್ಮಾ ಯಾವಾಗ ಹೊರಗೆ ಬರುತ್ತೆ, ಅದ್ರ ಜೊತೆ ಕೆಲವ ಮಿನರಲ್ಸ್ ಪಾರ್ಟಿಕಲ್ಸ್ ಅದು ಅರ್ತ್ ಒಳಗಡೆ ಏನೇನಿದೆ ಅದೆಲ್ಲ ಹೊರಗಡೆ ತೊಗೊಂಬರುತ್ತೆ. ಸೊ ನಾವು ಅರ್ತ್ ಈ ರಾಕ್ಸ್ನ ಸ್ಟಡಿ ಮಾಡಿದಾಗ ಅರ್ತ್ ಒಳಗಡೆ ಯಾವ ಥರ ಮಿನರಲ್ಸ್ ಇದೆ, ಯಾವ ಥರ ರಾಕ್ಸ್ ಇದೆ ಅಂತ ಕೂಡ ಸ್ಟಡಿ ಮಾಡ್ಬೋದು. ಸೊ ಇದು ಡೈರೆಕ್ಟ್ ಆಗಿ ಮಿನರಲ್ಸ್ ಮತ್ತು ಡ್ರಿಲ್ಲಿಂಗ್ ಮತ್ತು ಮೈನಿಂಗಿಂದ ಇಂದ ನಾವು ಅರ್ತ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಪಾಸಿಬಲ್ ಆಗಿ. ಇದು ಕಂಪ್ಲೀಟ್ಲಿ ಇನ್ನೂ ನಮ್ಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಸ್ಟ್ರಕ್ಚರ್ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲ. ಸೊ ಇದು ಇಂಡೈರೆಕ್ಟ್ ವೇಯಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದಾಗ ಇಂಡೈರೆಕ್ಟ್ ವೇ ಅಂದರೆ ಮೈನಿಂಗ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಹಿಂಗೆ ಒಳಗಡೆ ಹೋದಂಗೆ ಇಂಡೈರೆಕ್ಟ್ ಆಗಿ ಟೆಂಪ್ರೇಚರ್ ಮತ್ತು ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಿದೆ ಒಳಗಡೆ ಹೋದಂಗೆ. ವಿತ್ ಗ್ರಾವಿಟೇಷನಲ್ ವೇರಿಯೇಷನ್ ಅಂತಂದರೆ ಇದು ನಮ್ಗೆ ಗೊತ್ತು, ಗ್ರಾವಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಮತ್ತು ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ. ಸೊ ಇದು ಮಾಸ್ ಗ್ರಾವಿಟೇಷನಲ್ ಏನಿದೆ ನಂಬರ್ ಏನಿದೆ ಅದು ಕೂಡ ಅರ್ತ್ ಮೇಲೆ ಸೇಮ್ ಇಲ್ಲ. ಒಂದು ಕಡೆ ಒಂದು ಪಾಯಿಂಟ್ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಪಾಯಿಂಟ್ ತೋರಿಸ್ತಿದೆ ಅಂದರೆ ಅದ್ರ ಪ್ರಕಾರ ಏನು ಹೇಳ್ಬೋದು ಅಂದರೆ ಮಾಸ್ ಕಾನ್ಸ್ಟೆಂಟ್ ಆಗಿ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಒಂದು ಕಡೆ ಜಾಸ್ತಿ ಇದ್ದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಬರ್ತಾ ಇದೆ, ಒಂದು ಕಡೆ ಕಡಿಮೆ ಇದೆ ಸೊ ಅದಕ್ಕೆ ವ್ಯಾಲ್ಯೂ ಕಡಿಮೆ ಬರ್ತಾ ಇದೆ. ಸೊ ಗ್ರಾವಿಟೇಷನಲ್ ಇದು ಕೂಡ ವೇರಿ ಆಗ್ತಾ ಇದೆ. ಸೊ ಮೀಟಿಯೋರೈಟ್ಸ್ ಅಂತ ನಾವು ನೋಡಿದ್ವಿ ಯಾವಾಗ ಅದು ರಾಕಿ ಸಬ್ಸ್ಟೆನ್ಸಸ್ ಯಾವಾಗ ಅರ್ತ್ ಮೇಲೆ ಬಂದು ಅಟ್ಮಾಸ್ಫಿಯರಿಗೆ ಕೊಲೈಡ್ ಆದಾಗ ಅದು ಬರ್ನ್ ಆಗಿ ಈಗ ಕೆಳಗಡೆ ಅರ್ತ್ ಮೇಲೆ ಬಿದ್ದಾಗ ಆ ಸಬ್ಸ್ಟೆನ್ಸ್ನ ನಾವು ಸ್ಟಡಿ ಮಾಡಿದಾಗ ಇದು ಸಬ್ಸ್ಟೆನ್ಸ್ ಕೂಡ ಹಿಂಗೆ ನಮ್ಮ ಅರ್ತ್ ಪ್ಲಾನೆಟ್ ಹೆಂಗೆ ಫಾರ್ಮ್ ಆಯಿತು ಅದೇ ಮಟೀರಿಯಲಿಂದ ಆಗಿರೋ ಕಾರಣ ಇದು ಸ್ಟಡಿ ಮಾಡಿದಾಗ ಕೂಡ ಸ್ವಲ್ಪ ನಮಗೆ ಎವಿಡೆನ್ಸಸ್ ಸಿಗುತ್ತೆ. ಬಟ್ ಮೇಜರ್ ಎವಿಡೆನ್ಸಸ್ ನಮ್ಗೆ ಯಾವಾಗ ಸಿಗುತ್ತೆ ಅಂದರೆ ಅದು ಸಿಸ್ಮಿಕ್ ವೇವ್ಸ್ ಅಂದರೆ ಅರ್ಥಕ್ವೆಕ್ ವೇವ್ಸ್. ಇದು ಸ್ಟಡಿ ಮಾಡಿದಾಗ ಮೇಜರ್ ಸ್ಟ್ರಕ್ಚರ್ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಪಾಸಿಬಲ್ ಆಯಿತು. ಕ್ವಶನ್ಸ್ ಕೂಡ ಇದರಿಂದನೇ ಬರೋದು. ಸಿಸ್ಮಿಕ್ ವೇವ್ಸ್, ಅರ್ಥಕ್ವೆಕ್ ವೇವ್ಸ್ ಬಗ್ಗೆ ಸುಮಾರು ಕ್ವಶನ್ಸ್ ಆಲ್ರೆಡಿ ಆಗಿದೆ. ನಾವು ನೋಡೋಣ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ. ಸೊ ಸಿಸ್ಮಿಕ್ಸ್ ವೇವ್ಸ್ ಅಥವಾ ಅರ್ಥಕ್ವೆಕ್ ವೇವ್ಸ್ ಅಂತಂದರೆ ಏನು ಅಂದರೆ ನಾವು ನೋಡಿದ್ವಿ ಅರ್ಥಕ್ವೆಕ್ ಅಂದರೆ ಅರ್ತ್ ಶೇಕ್ ಆಗಿರುತ್ತೆ, ಅಂದರೆ ಎನರ್ಜಿ ಒಳಗಡೆ ಏನು ಸ್ಟೋರ್ ಆಗಿರುತ್ತೆ ಯಾವಾಗ ಅದು ಹೊರಗಡೆ ಬರುತ್ತೆ ಕ್ರ್ಯಾಕ್ ಆಗುತ್ತೆ, ಫಾಲ್ಟ್ ಮತ್ತು ಕ್ರ್ಯಾಕ್ಸ್ ಆಗುತ್ತೆ. ಇದರಿಂದ ಏನು ಎನರ್ಜಿ ಹೊರಗಡೆ ಬಂದು ರಿಲೀಸ್ ಆಗಿರೋ ಕಾರಣ ಅರ್ಥ ಶೇಕ್ ಆಗಿಬಿಡುತ್ತೆ. ಸೊ ಇದಕ್ಕೆ ಸಿಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಯಾವಾಗ ಯಾವ ಪಾಯಿಂಟಿಂದ ಅದು ಸ್ಟಾರ್ಟ್ ಆಗ್ತಾ ಇದೆ ಅರ್ಥಕ್ವೇಕು ಆ ಪಾಯಿಂಟ್ನ ನಾವು ಫೋಕಸ್ ಹೈಪೋಸೆಂಟರ್ ಅಂತ ಕರಿತೀವಿ. ಮತ್ತು ಯಾವ ಶಾರ್ಟೆಸ್ಟ್ ಡಿಸ್ಟೆನ್ಸಿಂದ ಅರ್ತ್ ಫಸ್ಟ್ ರೀಚ್ ಆಗ್ತಿರೋ ಈ ಪಾಯಿಂಟ್ ಎಪಿಸೆಂಟರ್ ಅಂತ ಹೇಳ್ತೀವಿ. ಸುಮಾರು ಸತಿ ಹೇಳ್ತಾರೆ ಇದೇ ಎಪಿಸೆಂಟರ್ ಮತ್ತು ಫೋಕಸ್ ಇವೆರಡರೇ ಇಂಟರ್ಚೇಂಜ್ ಮಾಡಿಕೊಟ್ಬಿಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟ್ ಎಪಿಸೆಂಟರ್ ಅಂತ. ಬಟ್ ಅಲ್ಲ, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಸ್ಟಾರ್ಟ್ ಆಗ್ತಾ ಇರೋ ಪಾಯಿಂಟೇ ಫೋಕಸ್ಸು. ಯಾವಾಗ ಮೇಲೆ ರೀಚ್ ಆಗ್ತಿರೋ ಫಸ್ಟ್ ಪಾಯಿಂಟ್, ಅರ್ತ್ ಮೇಲೆ ರೀಚ್ ಆಗ್ತಿರೋ ಫಸ್ಟ್ ಪಾಯಿಂಟು ಶಾರ್ಟೆಸ್ಟ್ ಪಾಯಿಂಟು ಯಾವುದು? ಎಪಿಸೆಂಟರ್. ಸೊ ಈ ಸಿಸ್ಮಿಕ್ ವೇವ್ ಒಳಗಡೆಯಿಂದ ಬರ್ತಿರೋ ಈ ವೇವು ಒಳಗಡೆಯಿಂದ ಬರೋ ಕಾರಣ ಇದನ್ನ ಬಾಡಿ ವೇವ್ಸ್ ಅಂತ ಕರಿತೀವಿ. ಸಿಸ್ಮಿಕ್ ವೇವ್ಸ್ನ ಎರಡು ಟೈಪ್ ಆಗಿ ನೋಡಿದಾಗ ಒಂದು ಬಾಡಿ ವೇವ್ಸ್ ಒಳಗಡೆ, ಇನ್ನೊಂದು ಸರ್ಫೇಸ್ ವೇವ್ಸ್. ಯಾವಾಗ ಬಂದಿದ್ದು ಹೊರಗಡೆ ಯಾವಾಗ ಸರ್ಫೇಸ್ ಮೇಲೆ ಇಂಟರಾಕ್ಟ್ ಆಗುತ್ತೋ ಅದನ್ನು ಸರ್ಫೇಸ್ ವೇವ್ಸ್ ಅಂತ ನೋಡ್ತೀವಿ. ನಾವು ಒಳಗಡೆ ಸ್ಟ್ರಕ್ಚರ್ ಸ್ಟಡಿ ಮಾಡ್ತಿರೋ ಕಾರಣ ನಾವು ಬಾಡಿ ವೇವ್ಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಬಾಡಿ ವೇವ್ಸ್ ಬಗ್ಗೆ ನೋಡೋಣ. ಬಾಡಿ ವೇವ್ಸ್ ಅಂತ ಬಂದಾಗ ಅದರಲ್ಲೂ ಎರಡು ಥರ ಇದೆ. ಒಂದು ಪ್ರೈಮರಿ ವೇವ್ಸ್, ಪಿ ವೇವ್ಸ್ ಅಂತ ಕರೀತಾರೆ. ಸೆಕೆಂಡರಿ ವೇವ್ಸ್ ಅಥವಾ ಎಸ್ ವೇವ್ಸ್ ಅಂತಲೂ ಕರೀತಾರೆ. ಈ ಪ್ರೈಮರಿ ವೇವ್ಸು ಲಾಂಗಿಟ್ಯೂಡಿನಲ್ ವೇವ್ಸ್ ಆಗಿರುತ್ತೆ. ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದರೆ ಹೆಂಗಿರುತ್ತೆ ಅಂತಂದರೆ ಅದು ಹಿಂಗೆ ಅಂದರೆ ಅರ್ತ್ ಮೇಲೆ ಅರ್ಥಕ್ವೇಕ್ ಆದಾಗ ಇದು ಹೆಂಗೆ ಅರ್ಥಕ್ವೇಕ್ ವೇವ್ಸ್ ಹೋಗ್ತಾ ಇದೆ ಅಂತಂದರೆ ಆ ಪ್ಯಾರಲಲ್ ಡೈರೆಕ್ಷನಲ್ಲೇ ಪಾರ್ಟಿಕಲ್ಸು ಮೂವ್ ಆಗ್ತಾ ಇರುತ್ತೆ. ಸೊ ಹೆಂಗೆ ಅಂದರೆ ಟೂ ಆ್ಯಂಡ್ ಫ್ರೋ ಮೂಮೆಂಟ್, ಇದರಲ್ಲಿ ಟೂ ಆ್ಯಂಡ್ ಫ್ರೋ ಮೂಮೆಂಟ್ ಇರುತ್ತೆ. ಪ್ಯಾರಲಲ್ ಆಗಿ ಮೂವ್ ಆಗುತ್ತೆ ಮತ್ತು ಟೂ ಆ್ಯಂಡ್ ಫ್ರೋ ಮೂಮೆಂಟ್ ಅಂದರೆ ಹೆಂಗೆ ಅಂದರೆ ಈಗ ಹೆಂಗೆ ನಾವು ಪಿಂಡಲಮ್ ನೋಡ್ತೀವಲ್ಲ, ಒಂದು
ಈ 1 ಬಂದು ಹಿಂಗೆ ಹೊಡೆದ್ರೆ ಇದು ಮುಂದೆ ಹೋಗುತ್ತೆ ಹಿಂಗೆ ಟು ಆ್ಯಂಡ್ ಫ್ರೋ ಯಾವ ಪಾರ್ಟಿಕಲ್ ಡೈರೆಕ್ಷನಲ್ಲೇ ಆ ವೇವು ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಲಾಂಗಿಟ್ಯೂಡ್ನಲ್ ವೇವ್ ಅಂತೀವಿ. ಲಾಂಗಿಟ್ಯೂಡ್ನಲ್ ವೇವ್ಸ್ ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಸೌಂಡ್ ವೇವ್ಸಿಗೆ ನಂಗೆ ಲಾಂಗಿಟ್ಯೂಡ್ನಲ್ ವೇವ್ಸು ಎಕ್ಸಾಂಪಲ್ ಆಗಿರುತ್ತೆ. ಈ ವೇವ್ಸು ಸಾಲಿಡಿಂದ ಲೈಕ್ ಸಾಲಿಡ್ ಮೆಟೀರಿಯಲಿಂದ ಲಿಕ್ವಿಡ್ ಲೈಕ್ ವಾಟರ್ ಅದರಿಂದನೂ ಪಾಸ್ ಆಗುತ್ತೆ, ಸಾಲಿಡಿಂದನೂ ಪಾಸ್ ಆಗುತ್ತೆ, ಗ್ಯಾಶಿಯಸ್ ಇರುತ್ತೆ ಲೈಕ್ ಆಕ್ಸಿಜನ್ ಅದರಿಂದನೂ ಕೂಡ ಇದು ಪಾಸ್ ಆಗುತ್ತೆ. ಸೊ ಈ ಮೂರು ಸ್ಟೇಟಿಂದ ಸಾಲಿಡ್ ಲಿಕ್ವಿಡ್ ಗ್ಯಾಸಿಂದ ಪಿ ವೇವ್ಸ್ ಮತ್ತು ಪ್ರೈಮರಿ ವೇವ್ಸ್ ಪಾಸ್ ಆಗುತ್ತೆ. ಇದು ಪ್ರೈಮರಿ ಆಗಂತೀವಿ ಅಂತಂದರೆ ಇದು ಫಸ್ಟ್ ರೀಚ್ ಆಗ್ತಿರೋ ಅರ್ಥಕ್ವೇಕ್ ವೇವ್ಸ್ ಅಂದರೆ ಇದೇ ವೇವು. ಸೊ ಇದಕ್ಕೆ ಪ್ರೈಮರಿ ವೇವ್ಸ್ ಅಂತ ಕರಿತೀವಿ. ಸೆಕೆಂಡ್ರಿ ವೇವ್ಸ್ ಅಂದರೆ ಇದು ಸೆಕೆಂಡ್ ರೀಚ್ ಆಗುತ್ತೆ. ಫಸ್ಟ್ ರೀಚ್ ಆಗೋದು ಪ್ರೈಮರಿ, ಸೆಕೆಂಡ್ ರೀಚ್ ಆಗೋದು ಸೆಕೆಂಡ್ರಿ. ಸೊ ಇದು ಟ್ರಾನ್ಸ್ಫರ್ಸ್ ವೇವ್ಸ್ ಅಂದರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಲೈಕ್ ನಾವು ನಾರ್ಮಲ್ ವೇವ್ ನೋಡ್ತೀವಲ್ಲ ಈ ಥರ ಪರ್ಪೆಂಡಿಕ್ಯುಲರ್ ಅಂದರೆ ವೇವ್ ಈ ಥರ ಮೂವ್ ಆಗ್ತದೆ. ಅದು ಪಾರ್ಟಿಕಲ್ಸ್ ಹೆಂಗೆ ಪರ್ಪೆಂಡಿಕ್ಯುಲರ್ ಆಗಿ ವೇವ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ 90 ಡಿಗ್ರಿ ಲೈಕ್ ಪರ್ಪೆಂಡಿಕ್ಯುಲರ್ ಆಗಿ. ಅದಕ್ಕೆ ನಾವು ಟ್ರಾನ್ಸ್ಫರ್ ವೇವ್ಸ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ನಲ್ಲಿ ಲೈಟ್ ಕೂಡ ಟ್ರಾನ್ಸ್ಫರ್ ವೇವ್ ಥರ ಮೂವ್ ಆಗುತ್ತೆ. ಇದು ಏನು ಆಗುತ್ತೆ ಸೆಕೆಂಡ್ರಿ ವೇವ್ಸು ಓನ್ಲಿ ಸಾಲಿಡಿಂದ ಮಾತ್ರ ಪಾಸ್ ಆಗುತ್ತೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಈ ಪಾಯಿಂಟ್ ಬಗ್ಗೆ ತುಂಬ ಸತಿ ಕ್ವಶನಲ್ಲಿ ಕೇಳಿದ್ದಾರೆ. ಪ್ರೈಮರಿ ವೇವ್ಸ್ ಪಾಸಸ್ ಥ್ರೂ ಆಲ್ 3 ಸ್ಟೇಟ್ಸ್, ಸೆಕೆಂಡರಿ ವೇವ್ ಪಾಸ್ ಆಗೋದು ಬರೀ ಸಾಲಿಡ್. ಇದೇ ಪಾಯಿಂಟಿಂದ ನಾವು ನೆಕ್ಸ್ಟ್ ಅರ್ತ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಪ್ರೈಮರಿ ವೇವ್ಸ್ ಇದು ಈ ಪಾಯಿಂಟಿಂದ ಇವಾಗ ಅರ್ಥಕ್ವೇಕ್ ಆಗ್ತಿರೋ ಈ ಪಾಯಿಂಟಿಂದ ಎಲ್ಲಿವರೆಗೂ ಯಾವ ಆ್ಯಂಗಲಲ್ಲಿ ಎಲ್ಲಿವರೆಗೂ ಅರ್ಥಕ್ವೇಕ್ನ ಆಗ್ಬೋದು ಅಂತಂದರೆ ಈ ಪಾಯಿಂಟಲ್ಲಿ ಆದರೆ ಅದ್ರದ್ದು ಎಫೆಕ್ಟ್ ಎಲ್ಲಿವರೆಗೂ ಇರುತ್ತೆ ಅಂದರೆ 105 ಡಿಗ್ರಿವರೆಗೂ ಇರುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಮತ್ತೆ ಎಲ್ಲಿಂದ ಕಾಣಿಸುತ್ತೆ 145 ಡಿಗ್ರಿ ಇಲ್ಲೂ ಕೂಡ 105 ಮತ್ತು 145 ಇಲ್ಲೂ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ಏನಂತೆ ಅರ್ಥಕ್ವೇಕ್ ನಮಗೆ ಫೀಲೇ ಆಗೋದಿಲ್ಲ. ಇಲ್ಲಿ ಯಾರು ಇದ್ದರೆ ಈ ಅರ್ಥಕ್ವೇಕ್ ಇಲ್ಲ ಆದಾಗ ಇಲ್ಲಿ ಇರೋ ಪರ್ಸನಿಗೆ ಫೀಲೇ ಆಗೋದಿಲ್ಲ. ಸೊ ಇದಕ್ಕೇನಂತೀವಿ ನಾವು ಶಾಡೋ ಝೋನ್ ಅಂತ ಕರಿತೀವಿ. ಶಾಡೋ ಯಾಕಂದರೆ ಇಲ್ಲಿ ಅರ್ಥಕ್ವೇಕ್ ವೇವೇ ಬರ್ತಿಲ್ಲ. ಸೊ ಇದು ಶಾಡೋ ಝೋನ್. ಈ ವೇವ್ನ ಶಾಡೋ ಝೋನ್ ಎಲ್ಲಿಂದ ಎಲ್ಲಿ ಇರೋದಿದೆ ಅಂದರೆ 105ಇಂದ 145 ಡಿಗ್ರಿವರೆಗೂ ಈ ವೇವ್ನ ಶಾಡೋ ಝೋನ್ ಇದೆ. ಓಕೆ, ನಾವು ಇವಾಗ ನೋಡ್ತಿದ್ದೀವಿ ಈ ವೇವ್ಸ್ ಇಲ್ಲಿವರೆಗೂ ಹಿಂಗೆ ಹೋಗ್ತಿದೆ. ಬಟ್ ಎಲ್ಲಿ ಸರ್ಕಲ್ ಇಂದ ಏನಾಗ್ತದೆ ಇದು ಡಿಫ್ಲೆಕ್ಟ್ ಆಗಿ ಡೈರೆಕ್ಷನ್ ಚೇಂಜ್ ಆಗ್ತದೆ. ಮತ್ತೆ ಇಲ್ಲಿ ಬಂದಾಗ ಮತ್ತೆ ಡೈರೆಕ್ಷನ್ ಚೇಂಜ್ ಆಗೋದು. ಇದು ಯಾಕಾಗುತ್ತೆ ಹಿಂಗೆ ಅಂತಂದರೆ ಯಾವುದೋ ಒಂದು ವೇವ್ಸ್ ಒಂದು ಸ್ಟೇಟಿಂದ ಲೈಕ್ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಂದ ಗ್ಯಾಸಿಯಸ್ ಸ್ಟೇಟ್ ಯಾವಾಗ ಸ್ಟೇಟ್ ಚೇಂಜ್ ಆಗುತ್ತೆ ಅದು ಡಿಫ್ಲೆಕ್ಟ್ ಆಗುತ್ತೆ. ರಿಫ್ರಾಕ್ಷನ್ ಅಂತ ಕರೀತಾರೆ ಅದನ್ನು. ನಾವು ನೋಡಿದ್ದೀವಿ ಲೈಕ್ ರಿಫ್ರಾಕ್ಷನಲ್ಲಿ ಹೆಂಗೆ ಈ ವಾಟರ್ ಇದ್ದಾಗ ಅದು ಪೆನ್ ನಮ್ಗೆ ಈ ಥರ ಬೆಂಡ್ ಆಗಿರೋ ಥರ ಕಾಣಿಸುತ್ತೆ. ಯಾಕಂದರೆ ಒಂದು ಏರಿಂದ ವಾಟರ್ ಗ್ಯಾಸಿಯಸ್ಸಿಂದ ವಾಟರ್ ಮೀಡಿಯಮ್ ಲೈಕ್ ಲಿಕ್ವಿಡ್ ಮೀಡಿಯಮಲ್ಲಿ ಬಂದಾಗ ಅದು ಈ ಥರ ಬೆಂಡ್ ಆಗಿರೋ ಕಾಣಿಸುತ್ತೆ. ಸೊ ಇದು ಕೂಡ ಹಂಗೆ ಬೆಂಡ್ ಆಗಿದೆ. ಇದು ಒಂದೇ ಸ್ಟೇಟಿಂದ ಸಾಲಿಡಿಂದ ಲಿಕ್ವಿಡ್ ಬಂದಾಗ ಸೊ ನಮ್ಮ ಮೇಲಿಂದಂತೂ ಸಾಲಿಡ್ ಇದೆ. ಸೊ ಇಲ್ಲಿ ಚೇಂಜ್ ಆಗ್ತಿದೆ ಅಂತಂದರೆ ದಿಸ್ ಶುಡ್ ಬಿ ಅ ಲಿಕ್ವಿಡ್ ಸ್ಟೇಟ್ ಫಾರ್ ಅ ಗ್ಯಾಸಿಯಸ್ ಸ್ಟೇಟ್ ಅಲ್ವಾ. ಲೈಕ್ ಸೊ ಇದು ಮೇಲಿರೋದು ಸಾಲಿಡು, ಒಳಗಡೆ ಲಿಕ್ವಿಡ್ ಇದೆ ಅಥವಾ ಗ್ಯಾಸ್ ಇದೆ. ಅದಕ್ಕೆ ಈ ಥರ ಡೈರೆಕ್ಷನ್ ಕೂಡ ಅದು ಚೇಂಜ್ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಆಗ್ತಿದೆ ಮತ್ತು ಡಿಫ್ಲೆಕ್ಟು ಆಗ್ತಾ ಇದೆ ಡೈರೆಕ್ಷನ್. ಇಲ್ಲಿ ಈ ಥರ ಶಾಡೋ ಝೋನ್ ಕಾಣಿಸುತ್ತೆ. ಅದೇ ಥರ ನಾವು ವೇವ್ಸ್ನ ಸ್ಟಡಿ ಮಾಡಿದಾಗ ಇದು ಕೂಡ ಎಷ್ಟು 103 to 105 ಡಿಗ್ರಿ ಅಷ್ಟೇ ಪಾಸ್ ಆಗ್ತಿದೆ. ಇಲ್ಲಿ ಒಳಗಡೆ ಮಾತ್ರ ಪಾಸೇ ಆಗ್ತಿಲ್ಲ. ಸೊ ನಾವು ಏನು ನೋಡಿದ್ವಿ ಇಲ್ಲಿ ಅಂತಂದರೆ ವೇವ್ ಇಲ್ಲಿ ಪಾಸಸ್ ಥ್ರೂ ಓನ್ಲಿ ಸಾಲಿಡ್ ಮೇಲೆ ಮಾತ್ರ ಅದು ಪಾಸ್ ಆಗುತ್ತೆ. ಸೊ ಇದು ಒಳಗಡೆ ಇರೋ ಸಾಲಿಡ್ ಅಂತೂ ಅಲ್ವೇ ಅಲ್ಲ. ಸೊ ಇಟ್ ಈಸ್ ಅ ಲಿಕ್ವಿಡ್ or ಗ್ಯಾಸ್. ಸೊ ಇಲ್ಲಿ ಹೊರಗಡೆ ಇರೋದು ಸಾಲಿಡು, ಒಳಗಡೆ ಲಿಕ್ವಿಡ್ ಅಥವಾ ಗ್ಯಾಸ್. ಇದೇ ಸ್ಟ್ರಕ್ಚರ್ನ ನಾವು ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿದರೆ
ಇದರಿಂದನೂ ಶಾಡೋ ಝೋನ್ ಎಲ್ಲಿವರೆಗೂ ಅಂದರೆ 105 ಇಂದ ಮೇಲ್ ಹೋದ್ರೆ ಇದ್ರದ್ದು ಇಲ್ಲಿ ಏನಾದ್ರು ಅರ್ಥಕ್ವೇಕ್ ಆದರೆ ಇಲ್ಲಿರೋರಿಗೆ ಅದು ಫೀಲೇ ಆಗೋದಿಲ್ಲ. ಸೊ ಇದಕ್ಕೆ ಇದನ್ನು ಶಾಡೋ ಝೋನ್, ಎಸ್ ವೇವ್ ಶಾಡೋ ಝೋನ್ ಅಂತ ಹೇಳ್ತೀವಿ. ಇವಾಗ ನೋಡ್ತೀವಿ ಇದು ಪಿ ವೇವ್, ಇದು ಎಸ್ ವೇವ್. ಯಾವ ಶಾಡೋ ಝೋನ್ ಜಾಸ್ತಿ ಇದೆ? ಇದು ಜಾಸ್ತಿ ಇದೆ. ಸೊ ಎಸ್ ವೇವ್ ಶಾಡೋ ಝೋನು ಪಿ ವೇವ್ಗಿಂತ ಜಾಸ್ತಿ ಇದೆ. ಇದು ಕ್ವಶನ್ಸ್ ಕೂಡ ಆಲ್ರೆಡಿ ಕೇಳಿದ್ದಾರೆ. ಸೊ ಇವು ಎರಡು ವೇವ್ಸು ಒಂದೇ ಡಯಾಗ್ರಾಮಲ್ಲಿ ಹಾಕಿದಾಗ ಎಸ್ ವೇವ್ ಮಾತ್ರ ಇಲ್ಲಿವರೆಗೂ ಮಾತ್ರ ಇದೆ. ಸೊ ಇದು ಇಲ್ಲಿವರೆಗೂ ಏನಿದೆ, ಸಾಲಿಡ್ ಇದೆ. ಬಟ್ ಒಳಗಡೆ ಹೋದಂಗೆ ಇಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ, ಮತ್ತು ಇನ್ನೊಂದ್ಸತಿ ಡಿಫ್ಲೆಕ್ಟ್ ಆಗ್ತಿದೆ, 2 ಸತಿ ಡಿಫ್ಲೆಕ್ಟ್ ಆಗ್ತಿದೆ. ಮಾತ್ರ ಇಲ್ಲಿ ಇದು ಇಲ್ಲೊಂದು ಬೇರೆ ಥರ ಇದೆ, ಇಲ್ಲೊಂದು ಬೇರೆ ಥರ ಇದೆ ಅಂತ. ಈ ಒಳಗಡೆ ಅಂತೂ ಇಷ್ಟು ಹೈಯೆಸ್ಟ್ ಪ್ರೆಷರ್ ಇರುತ್ತೆ. ಇಲ್ಲಿ ಹೊರಗಡೆ ಸ್ವಲ್ಪ ಕಡಿಮೆ ಪ್ರೆಷರ್ ಇರುತ್ತೆ. ಸೊ ಈ ಸ್ಟೇಟ್ ಏನಾಗುತ್ತೆ, ಹೆವಿ ಪ್ರೆಷರ್ ಇರೋ ಕಾರಣ ಏನಾಗುತ್ತೆ, ಲಿಕ್ವಿಡ್ ಬೇರೆ ಸ್ಟೇಟಲ್ಲಿ ಅದು ಇರಬೇಕಂದ್ರೂ ಕೂಡ ಪ್ರೆಷರ್ ಇರೋ ಕಾರಣ ಒಂದೊಂದು ಪಾರ್ಟಿಕಲ್ ಫುಲ್ ಕ್ಲೋಸ್ ಆಗಿರುತ್ತೆ. ಯಾವಾಗ ಪಾರ್ಟಿಕಲ್ ಫುಲ್ ಕ್ಲೋಸ್ ಆಗಿದ್ರೆ ಅದು ಏನಾಗುತ್ತೆ, ಸಾಲಿಡ್ ಆಗುತ್ತೆ. ಸ್ವಲ್ಪ ದೂರ ಆದರೆ ಲಿಕ್ವಿಡ್, ಕಂಪ್ಲೀಟ್ಲಿ ದೂರ ಇರಿದ್ರೆ ಅದು ಗ್ಯಾಶಸ್. ಸೊ ಈ ಪ್ರೆಷರ್ ಇರೋ ಕಾರಣ ಇನ್ಸೈಡ್ ಕೂಡ ಸೆಂಟರ್ ಪಾಯಿಂಟಲ್ಲಿ ಏನಾಗುತ್ತೆ, ಇದು ಸಾಲಿಡಲ್ಲಿದೆ, ಇದೇನಿದೆ ಲಿಕ್ವಿಡಲ್ಲಿದೆ. ಈ ಸ್ಟೇಟಲ್ಲಿ ಬಂದಾಗ ಇದು ಬೆಂಡ್ ಆಗ್ತಿದೆ. ಸೊ ಇದು ಸಾಲಿಡ್ ಇದ್ರೆ ಇದು ಲಿಕ್ವಿಡ್ ಇರುತ್ತೆ. ಇದು ಮತ್ತೆ ಇಲ್ಲಿ ಬೆಂಡ್ ಆಗ್ತಿದೆ. ಯಾಕೆ ಬೆಂಡ್ ಆಗ್ತಿದೆ? ಬಿಕಾಸ್ ಮತ್ತೆ ಒಂದು ಸ್ಟೇಟಿಂದ ಲಿಕ್ವಿಡ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಗೆ ಬರ್ತಿರೋ ಕಾರಣ ಇದು ಮತ್ತೆ ಬೆಂಡ್ ತೋರಿಸ್ತದೆ. ಸೊ ನಮ್ಗೆ ಗೊತ್ತಾಯಿತು, ಹೊರಗಡೆ ಇರೋದು ಕ್ರಸ್ಟ್ ಏನಾಗಿದೆ, ಸಾಲಿಡ್ ಆಗಿದೆ. ಒಳಗಡೆ ಕೋರು 2 ಥರ ಇದೆ. ಒಂದು ಒಳಗಡೆ ಫುಲ್ ಕಂಪ್ಲೀಟ್ಲಿ ಸಾಲಿಡ್ ಇದೆ, ಇದು ಲಿಕ್ವಿಡ್ ಆಗಿದೆ. ಇದಕ್ಕೆ ನಾವು ಅರ್ತ್ನ ಲೇಯರು ಕ್ರಸ್ಟ್ ಮ್ಯಾಂಟಲ್ ಕೋರ್ ಅಂತ ಹೇಳ್ತೀವಿ. ಅರ್ತ್ ಅಪ್ಪಮೋಸ್ಟ್ ಲೇಯರು, ಕೋರು ಫುಲ್ ಮಿಡಲ್ ಆಗಿರೋದು. ಮತ್ತಿದೆ ಇನ್ಸೈಡ್ ಇನ್ನರ್ ಮತ್ತು ಔಟರ್ ಅಂತ ಹೇಳ್ತೀವಿ. ಬಿಕಾಸ್ ಇನ್ನರಲ್ಲಿ ನಮ್ಗೆ ಏನಾದ್ರು ಸಾಲಿಡಲ್ಲಿದೆ, ಔಟರ್ ಕೋರು ಲಿಕ್ವಿಡ್, ಇದು ಕೂಡ ಸಾಲಿಡ್ ಆಗಿದೆ. ಸೊ ಅರ್ತ್ 3 ಲೇಯರ್ಸ್ ಆಗಿ ಡಿವೈಡ್ ಆಗಿದೆ. ಸಾಲಿಡಲ್ಲಿದೆ, ಇದು ಲಿಕ್ವಿಡಲ್ಲಿದೆ, ಮತ್ತು ಇನ್ನರ್ ಕೋರು ಸಾಲಿಡಲ್ಲಿದೆ. ಮತ್ತು ಇನ್ನು ಡೀಟೇಲ್ ಆಗಿ ಅರ್ತ್ನ ಒಂದೊಂದು ಲೇಯರ್ ಸ್ಟಡಿ ಮಾಡ್ತಾ ಹೋದಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಪಿಯರ್ ಅಂತ ನೋಡ್ತೀವಿ. ಲಿಥೋಸ್ಪಿಯರ್, ಇದು ಕ್ವಶನ್ ಸುಮಾರು ಎಕ್ಸಾಮ್ಸಲ್ಲಿ ಆಗಿದೆ. ಲೈಕ್ ಲಿಥೋಸ್ಪಿಯರ್ ಕನ್ಸಿಸ್ಟ್ ಆಫ್ ವಾಟ್? ಲಿಥೋಸ್ಪಿಯರ್ ಕನ್ಸಿಸ್ಟ್ ಆಫ್ ಕ್ರಸ್ಟ್ ಅಂದರೆ ಮೇಲಿರೋ ಅಪ್ಪರ್ ಪಾರ್ಟು, ಮತ್ತು ಸ್ವಲ್ಪ ಮ್ಯಾಂಟಲ್. ಕ್ರಸ್ಟು ಮತ್ತು ಸ್ವಲ್ಪ ಮ್ಯಾಂಟಲ್ ರೀಜನನ್ನು ಕನ್ಸಿಡರ್ ಮಾಡಿದ್ರೆ ಅದು ಲಿಥೋಸ್ಪಿಯರ್ ಆಗುತ್ತೆ. ಫಸ್ಟ್ ಇರೋದು ಲಿಥೋಸ್ಪಿಯರ್. ಈ ಲಿಥೋಸ್ಪಿಯರ್ ಮುಗಿದ ತಕ್ಷಣ ಒಂದು ಸೆಮಿ ಸಾಲಿಡ್ ಸ್ಟೇಟಲ್ಲಿ ಒಂದು ಲೇಯರ್ ಇದೆ. ಇದನ್ನೇ ನಾವು ಅಸ್ತಿನೋಸ್ಪಿಯರ್ ಅಂತ ಕರಿತೀವಿ. ಇದು ತುಂಬ ಹಾಟ್ ಆಗಿರುತ್ತೆ. ಇಲ್ಲಿಂದನೇ ನಾವು ಮ್ಯಾಗ್ಮಾ, ಇಲ್ಲಿಂದನೇ ವೋಲ್ಕನೋಸ್ ಇಂದನೇ ಹೊರಗೆ ಬರ್ತಾ ಇರುತ್ತೆ. ಮತ್ತು ಈ ಪ್ಲೇಟ್ಸ್ ಇದು ಮೂವ್ ಆಗ್ತಿರೋ ಕಾರಣನೇ ಅರ್ಥಕ್ವೇಕು, ಇದಕ್ಕೆಲ್ಲ ರೀಸನು ಅಸ್ತಿನೋಸ್ಪಿಯರ್. ಸೊ ಫಸ್ಟ್ ಲೇಯರು ಲಿಥೋಸ್ಪಿಯರ್, ಸೆಕೆಂಡ್ ಲೇಯರ್ ಅಸ್ತಿನೋಸ್ಪಿಯರ್. ಈ ಸೆಕೆಂಡ್ ಮಿಡಲ್ ಆಗಿರೋ ಕಾರಣ ಇದು ಮೀಸೋಸ್ಪಿಯರ್ ಅಂತ ಕರಿತೀವಿ. ಲಾಸ್ಟ್ ಬ್ಯಾರಿಸ್ಪಿಯರ್. ಬ್ಯಾರಿಸ್ಪಿಯರ್ ಮೇಲಿರೋ ಲಿಥೋಸ್ಪಿಯರ್, ಅಸ್ಟಿನೋಸ್ಪಿಯರ್, ಮೀಸೋಸ್ಪಿಯರ್, ಬ್ಯಾರಿಸ್ಪಿಯರ್. ಲಿಥೋಸ್ಪಿಯರ್ ಕನ್ಸಿಸ್ಟ್ ಆಫ್ ಕ್ರಸ್ಟ್ and little part, upper part of mantle, and then asthenosphere, middle ಆಗಿರೋದು mesosphere, mantle region, core completely middle ಇರೋದು ಬ್ಯಾರಿಸ್ಪಿಯರ್. ಈ ಲೇಯರ್ಸ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇದು ನಮ್ಮದು ಕಾಂಟಿನೆಂಟ್ ರೀಜನು, ಇದು ಓಷನ್ ರೀಜನ್. ಕಾಂಟಿನೆಂಟ್ ರೀಜನ್ ನೋಡಿ ಜಾಸ್ತಿ ಇದೆ. ಇದು ಎಷ್ಟಿದೆ ಅಂದರೆ 35 ಕಿಲೋಮೀಟರ್ವರೆಗೂ ಇದೆ. ಓಷಿಯಾನಿಕ್ ಕ್ರಸ್ಟ್ ಎಷ್ಟಿದೆ ಅಂದರೆ 5 ಕಿಲೋಮೀಟರ್ವರೆಗೂ ಅಷ್ಟೇ ಇದೆ, ಇಷ್ಟೇ ಇದೆ ಇದರದ್ದು ಡಿಸ್ಟೆನ್ಸ್. ಬಟ್
ಕಾಂಟಿನೆಂಟು ಜಾಸ್ತಿ ದೊಡ್ಡದಿದೆ. ಇಲ್ಲಿ ನಾವು ಯಾವ ಥರ ಮಿನರಲ್ಸ್ ನೋಡ್ತೀವಿ ಅಂತಂದರೆ ಸಿಯಾ ಅಂತ ಹೇಳ್ತಾರೆ ಅದನ್ನು, ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಮತ್ತು ಓಷನಲ್ಲಿ ಸಿಗ್ಮಾ, ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ. ಏನ್ ಅರ್ತ್ ಕ್ರಸ್ಟಲ್ಲಿ ಯಾವ ಥರ ಇದೆ, ಓಷನಿ ಕ್ರಸ್ಟಲ್ಲಿ ಯಾವ ಮಿನರಲ್ಸ್ ಇದೆ ಅಂತ ಕೂಡ ನಮಗೆ ಗೊತ್ತಿರಬೇಕು. ಇಷ್ಟು ಕ್ರಸ್ಟ್ ಎಲ್ಲಿವರೆಗೂ ಅರೌಂಡ್ 100 ಕಿಲೋಮೀಟರ್ ಇರುತ್ತೆ. ಅಸ್ತಿನೋಸ್ಪಿಯರ್ ಇರೋದು ಅರೌಂಡ್ 200 ಕಿಲೋಮೀಟರ್ಸಲ್ಲಿ. ಮ್ಯಾಂಟಲ್ ಎಲ್ಲಿವರೆಗೂ ಬರುತ್ತೆ ಅಂದರೆ 2900 ಕಿಲೋಮೀಟರ್ ಅಷ್ಟು ಮ್ಯಾಂಟಲ್ ಬರುತ್ತೆ. ಮತ್ತು ಇದು ಕೋರ್ ಅರೌಂಡ್ 3500 ಕಿಲೋಮೀಟರ್ ಅಷ್ಟು ಕೋರ್ನ ರೇಡಿಯಸ್ ಆಗಿದೆ. ಮತ್ತು ಇಲ್ಲಿ ನಮಗೆ ಸಿಯಾ ಮತ್ತು ಸೀಮಾ ಕಾಣಿಸುತ್ತೆ. ಮ್ಯಾಂಟಲ್ ರೀಜನ್ ಮತ್ತು ಕೆಳಗಡೆ ಹೋದಂಗೆ ಕೋರ್ ರೀಜನಲ್ಲಿ ಏನಿದೆ ಅಂತಂದರೆ ಐರನ್, ನಿಕಲ್, ಈ ಕಾಂಬಿನೇಷನಲ್ಲಿ ನಮ್ಗೆ ಐರನ್ ತುಂಬ ಜಾಸ್ತಿ ಕಾಣಿಸುತ್ತೆ ಕೋರಲ್ಲಿ. ವಿ ಕ್ಯಾನ್ ಸಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ, ಮ್ಯಾಗ್ನೀಷಿಯಂ ಇದರ ಡೆನ್ಸಿಟಿ ತುಂಬ ಕಡಿಮೆ ಇದೆ. ಸೊ ಇದು ಮೇಲಿದೆ. ಐರನ್ ತುಂಬ ಅತಿ ಹೆಚ್ಚು ಡೆನ್ಸಿಟಿ ಇರೋ ಕಾರಣ ಅದು ಫುಲ್ ಸೆಂಟ್ರಲ್ ಹೋಗಿ ಸ್ಟೋರ್ ಆಗಿದೆ. ಸೊ ಮೇಲಿಂದ ಫಸ್ಟ್ ಇಂದ ಕೋರ್ ಬಂದರೆ ಏನಾಗುತ್ತೆ, ಡೆನ್ಸಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ಅದು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟೀಸ್ ಅಂತ ಬರುತ್ತೆ. ಅಂತಂದರೆ ಈ ಕ್ರಸ್ಟ್, ಇದು ಲಿಥೋಸ್ಪಿಯರ್ ಆಯಿತಾ, ಇದು ಕ್ರಸ್ಟಿಂದ ಮ್ಯಾಂಟಲ್ ರೀಜನ್ ಅಲ್ಲಿ ಹೋದಂಗೆ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಆ ಪಾಯಿಂಟ್ನ ನಾವು ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಈ ಫಸ್ಟ್ ಯಾವುದು ಅಂತಂದರೆ ಕ್ರಸ್ಟಲ್ಲಿ 2 ಥರ ಬರುತ್ತೆ, ಇನ್ನರ್ ಕ್ರಸ್ಟ್ ಮತ್ತು ಔಟರ್ ಕ್ರಸ್ಟ್ ಅಂತ. ಈ ಇನ್ನರ್ ಕ್ರಸ್ಟ್ ಮತ್ತು ಔಟರ್ ಕ್ರಸ್ಟ್ನ ಡಿವೈಡ್ ಮಾಡ್ತಿರೋದೇ ಕೋರ್ನಾಡ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಇವಾಗ ಅಸ್ತಿನೋಸ್ಪಿಯರ್ ಬರುತ್ತೋ, ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಪಾಯಿಂಟ್ನ ಮೂಹು ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಅಪ್ಪರ್ ಮತ್ತು ಲೋವರ್ ಮ್ಯಾಂಟಲ್ ರೀಜನ್ನ ಡಿವೈಡ್ ಮಾಡ್ತಿರೋ ಈ ಪಾಯಿಂಟ್ನ ರೆಪಿಟಿ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಮ್ಯಾಂಟಲ್ ಮತ್ತು ಕೋರ್ ಇವೆರಡು ಮಧ್ಯೆ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ, ವಿಟನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಮತ್ತು ಕೋರ್, ಇನ್ನರ್ ಕೋರ್ ಮತ್ತು ಔಟರ್ ಕೋರ್ನ ಡಿವೈಡ್ ಮಾಡ್ತಿರೋ ಪಾಯಿಂಟ್ನ ರೇಮನ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ. ಈ ಎರಡು ತುಂಬ ಕನ್ಫ್ಯೂಸ್ ಮಾಡ್ತಾರೆ, ಲೈಕ್ ಅಪ್ಪರ್ ಮ್ಯಾಂಟಲ್, ಔಟರ್ ಕೋರ್ ಅಂತ. ಸೊ ಈ ಕರೆಕ್ಟಾಗಿ ಯಾವುದೆರಡು ಮಧ್ಯದಲ್ಲಿ ಯಾವ ಥರ ಯಾವ್ದು ಡಿಸ್ಕಂಟಿನ್ಯೂಟಿ ಇದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ನೋಡಿದ್ವಿ ಜಿಯೋಮಾರ್ಫಾಲಜಿ ರಿಲೇಟೆಡು, ಲೈಕ್ ಅರ್ತ್ನ ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ, ಅರ್ತ್ ಹೆಂಗೆ ಕ್ರಿಯೇಟ್ ಆಯಿತು, ಸ್ಟಾರ್ಸ್ ಹೆಂಗೆ ಕ್ರಿಯೇಟ್ ಆಯಿತು, ಯೂನಿವರ್ಸ್ ಫಾರ್ಮ್ ಆಗಿರೋದು ಹೆಂಗೆ, ಮತ್ತು ಅರ್ತ್ನ ಸ್ಟ್ರಕ್ಚರ್ ಏನಿದೆ ಅಂತ ಈ ಕ್ಲಾಸಲ್ಲಿ ನೋಡಿದ್ವಿ. ನಿಮ್ಮ ಫ್ರೆಂಡ್ಸ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಕ್ಲಾಸಸ್ನ ಶೇರ್ ಮಾಡಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.